ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ಇತ್ಯುಕ್ತಾ ಸಾ ಅಭವತ್ ತೂಷ್ಣೀಂ ಕ್ರಮಾತ್ ಸರ್ವೈಶ್ಚ ಪಾಂಡವೈಃ ವಂದಿತಾ ವ್ಯಾಸವಾಕ್ಯಾಚ್ಚ ಕಿಂಚಿತ್ ಶಾಂತಾ ಚ ಸಾಭವತ್. ಗಾಂಧಾರಿ ಒಂದು ಹಂತದಲ್ಲಿ ಸ್ವಲ್ಪ ಶಾಂತಳಾದಲು ಭೀಮಸೇನ ಕೊಟ್ಟ ಉತ್ತರಕ್ಕೆ, ವೇದವ್ಯಾಸರು ಮಾಡಿದ ಸಮಾಧಾನಕ್ಕೆ. ಎಲ್ಲಿ ಭೀಮ ಹೇಳೋದು ಅಲ್ಲಿ ವ್ಯಾಸವಾಕ್ಯಾಚ್ಚ, ಭೀಮಸೇನನ ಮಾತನ್ನು ಸಪೋರ್ಟ್ ಮಾಡೋದು ಯಾವಾಗಲೂ ವೇದವ್ಯಾಸರು ಕೃಷ್ಣ ಮಾಡ್ತಾನೇ ಇದ್ದಾರೆ. ತಸ್ಯಾಶ್ಚ ಸ್ನುಷಾ ಸರ್ವಾಃ ತಾಭಿಃ ಸಹ ಪುರಸ್ಕೃತಾಂ ಕೃತ್ವಾ ತಂ ಧೃತರಾಷ್ಟ್ರಂಚ ವಿದುರಾದೀಂಶ್ಚ ಸರ್ವಶಃ ಪಾಂಡವಾಃ ಪ್ರಧನಸ್ಥಾನಂ ಸಭಾರ್ಯಾಃ ಪೃಥಯಾ ಸಹ ಕೃಷ್ಣಾಭ್ಯಾಂಚ ಯಯುಸ್ತತ್ರ ಗಾಂಧಾರ್ಯಾಸ್ತಪಸೋ ಬಲಂ. ತಸ್ಯಾಃ ಯಾಶ್ಚ ಸ್ನುಷಾಃ ಸರ್ವಾಃ ತಾಭಿಃ ಸಹ ಪುರಸ್ಕೃತಾಂ ಕೃತ್ವಾ ತಂ ಧೃತರಾಷ್ಟ್ರಂ ಚ ವಿದುರಾದೀಂಚ ಸರ್ವಶಃ. ತಸ್ಯಾಹ ಅವಳಿಗೆ, ಗಾಂಧಾರಿಗೆ, ಯಾಹ ಸ್ನುಷಃ ಯಾವ ಸೊಸೆಯರು 100 ಜನ ಪ್ಲಸ್ ಕೆಲವರಲ್ಲಿ ಹೆಚ್ಚೆಚ್ಚು ಮದುವೆ ಆದವರು ಇದ್ದರು. ತಾಭಿಃ ಸಹ ಪುರಸ್ಕೃತಾಂ ಅವರೆಲ್ಲರ ಸಮೇತ ಗಾಂಧಾರಿಯನ್ನು ಕೃತ್ವಾತಂ ಧೃತರಾಷ್ಟ್ರಂಚ ವಿದುರಾದೀಂಶ ಸರ್ವಶಃ ಅವ್ರ ಜೊತೆಗೆ ಕರ್ಕೊಂಡು, ಧೃತರಾಷ್ಟ್ರನ ಜೊತೆಗೆ ವಿದುರಾದೀಂಶ ವಿದುರ ಮೊದಲಾದವರು, ವಿದುರ ಸಂಜಯ ಮೊದಲಾದವರೆಲ್ಲ ಸೇರಿಬಿಟ್ಟು ಪಾಂಡವಾಹ ಪಾಂಡವರು ಇವರೆಲ್ಲರ ಸಮೇತ ಪಾಂಡವರು ಪ್ರಧಾನಸ್ಥಾನಂ ರಣರಂಗದ ಹೊರಟು, ಕುರುಕ್ಷೇತ್ರ ರಣರಂಗ ನೋಡಲಿಕ್ಕೆ ಹೊರಟು. ಅವರೆಲ್ಲ ನೋಡಬೇಕಲ್ಲ ಬಾಡಿಗಳನ್ನು. ಸಭಾರ್ಯಾಹ ಪೃಥಯಾ ಸಹ ಪಾಂಡವರು ಸಪತ್ನಿಕರಾಗಿ ಹೊರಟರು. ಅವರ್ಯಾರು ಸಪತ್ನಿಕರ ಪರವಾಗಿಲ್ಲ, ದುರ್ಯೋಧನ ಯಾರೂ ಇಲ್ಲೇ ಇಲ್ಲ, ಬರೀ ಸ್ನುಷಾಭಿಹಿ ಅಷ್ಟೇ. ಇವರು ಸಭಾರ್ಯಾಹ ಪೃಥಯಾ ಸಹ ಕೃಷ್ಣಾಭ್ಯಾಂಚ ಯಯುಹು ತತ್ರ. ಕೃಷ್ಣಾಭ್ಯಾಂಚ ಇಬ್ಬರು ಕೃಷ್ಣರು, ವೇದವ್ಯಾಸ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ಬರು ಸಮೇತವಾಗಿ ಗಾಂಧಾರ್ಯಾಹ ತಪಸೋ ಬಲಂ ಯಯುಸ್ತತ್ರ ಗಾಂಧಾರ್ಯಾಹ ತಪಸೋ ಬಲಂ. ಇಷ್ಟೆಲ್ಲ ಮಾಡಿ ಹೋದ್ಮೇಲೆ ಏನಾಯಿತು ಅಂತ ಹೇಳ್ತಾರೆ. ಗಾಂಧಾರ್ಯಾಹ ತಪಸಾ ಬಲಂ, ಗಾಂಧಾರಿ ಬಹಳ ತಪಸ್ವಿಯಾಗಿದ್ದವಳು. ಅದರಿಂದ ಪಾಂಡವ ರಕ್ಷಾರ್ಥಂ, ಭೀಮನ ಹೊರತು ಉಳಿದವರಿಗೆ ಆಕೆ ತಪಸ್ಸಿನಿಂದ ಸ್ವಲ್ಪ ಅಪಾಯ ಇತ್ತು. ಅದು ಧರ್ಮರಾಜನಿಗೆ ಆಗಲೇ ಈಗ ಆಗಿದೆ, ಸ್ವಲ್ಪ ಅವ್ರು ರಕ್ಷಿಸಬೇಕು ಅಂತೇಳಿ ಕೃಷ್ಣ ತಪಸ್ಸು ಹೋಗ್ಬಿಟ್ರೆ ಏನಾಗುತ್ತೆ, ಅಲ್ಲಿಗೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇದು ಮಾಡಿದ್ದೆ ಪ್ರಸಂಗನ. ಜಾನನ್ ಕರ್ಕೊಂಡು ಹೋಗಿದ್ದೆಲ್ಲ ಒಂದು ರೀತಿ, ಈ ಮುಂದೆ ಏನು ಮಾಡಿದರು ಅಂತ ಹೇಳ್ತಾರೆ. ಈಗ ಜಾನನ್ ಪಾಂಡವ ರಕ್ಷಾರ್ಥಂ ಚಿಕೀರ್ಷು ತತ್ತಪೋ ವ್ಯಯಂ, ಅವಳ ತಪಸ್ಸಿನ ವ್ಯಯ ಆಗಬೇಕು ಅಂಥೇಳಿ ವೇದೇಶ್ವರ ಅಂದರೆ ವೇದವ್ಯಾಸ ರೂಪದ ಶ್ರೀಹರಿ ದದೌ ದಿವ್ಯಂ ಚಕ್ಷು ಸತ್ಯವತಿ ಸುತಃ. ಅವ್ರಿಗೆ ದಿವ್ಯ ಚಕ್ಷುಸರು ಕೇಳೇ ಇಲ್ಲ, ಗೊತ್ತಾಯ್ತಾ? ಅರ್ಜುನಿಗೆ ಕೇಳಿದಾಗ ಕೊಟ್ಟಿದ್ದು, ಕೇಳಿದೇನೆ ಕೊಟ್ಟರು ದಿವ್ಯ ಚಕ್ಷುಸ್ಸಲ್ಲ. ದಿವ್ಯ ಚಕ್ಷುಸ್ ಏನದು? ಒಂದು ಕಣ್ಣು ಧೃತರಾಷ್ಟ್ರರಿಗೂ ಕಾಣಬೇಕು, ಗಾಂಧಾರಿಗೂ ಕಾಣಬೇಕು. ಗಾಂಧಾರಿ ಕಟ್ಕೊಂಡಿದ್ದರೂ ಕಾಣಬೇಕು, ಆ ರೀತಿ ಮಾಡಿದ್ದು. ಕಟ್ಕೋಬಾರ್ದು, ಬಟ್ಟೆ ತುದಿಯಿಂದ ಡೈರೆಕ್ಟಾಗಿ ಕಾಣಬೇಕು, ಆ ರೀತಿ ಮಾಡಿದ್ದು. ತೇನ ದೃಷ್ಟ್ವಾ, ಕೆಲವೊಮ್ಮೆ ದೇವರು ಇಷ್ಟಪಡದನ್ನು ತೋರಿಸ್ತಾನೆ, ಇಷ್ಟಪಟ್ಟದ್ದನ್ನು ತೋರಿಸ್ದೇನೂ ಇರ್ತಾನೆ. ಅದರ ಸಂಕಲ್ಪ ಏನು, ಯಾವುದಕ್ಕೆ ಉದ್ದೇಶ ಇಟ್ಟಿರ್ತಾರೋ ಕೆಲಸ ಮಾಡಿಸ್ತಾನೆ ಅಷ್ಟೆ. ಏನು ಯಾರಿಗೆ ಎಲ್ಲಿ ಹೋಗಿದ್ದ ವಿದುರ, ಎಲ್ಲಿಗೆ ಹೋಗಿದ್ದ? ತೀರ್ಥಯಾತ್ರೆ ಬಂದ ಮುಗಿಸೋಳು ಹೊತ್ತು ಬಲರಾಮದೇವ್ರ ತೀರ್ಥಯಾತ್ರೆ ಮುಗಿಸೋಣ. ಅವರು ಬಂದರು, ಈ ಕಡೆ ಇತ್ತು ಬಂದಿದ್ದ. ಯುದ್ಧ ಅವ್ರು ಪ್ಲಾನ್ ಮಾಡಿದ್ದ ಹಾಗೆ, ಯುದ್ಧ ಮುಗಿಯವರೆಗೆ ಯುದ್ಧ ಮುಗಿದ ಸುದ್ದಿ ತಷ್ಟು ಕೇಳಿಸ್ತಾ ಬಂದುಬಿಟ್ಟು. ತೇನ ದೃಷ್ಟ್ವಾ ಪ್ರೇತದೇಹಾನ್ ಸರ್ವಾನ್ ತತ್ರ ಸಮಾಕುಲ ಶಶಾಪ ಯಾದವೇಶಾನಂ ತ್ವಯಾ ಅಸ್ಮತ್ ಕುಲನಾಶನಂ. ಅವಾಗೇನಾಯಿತು, ಗಾಂಧಾರಿಗೆ ವಿಶೇಷವಾಗಿ ಗಾಂಧಾರಿ ದ್ವೇಷವನ್ನು ವೇದೇಶ್ವರ ಅಂತ ಅಷ್ಟೇ ಹೇಳಿದ್ದಾರೆ. ಸತ್ಯವತೀ ಸುತಃ ಅಂತ ಇನ್ನೂ ಸ್ಪಷ್ಟ ಮಾಡಿ ವೇದವ್ಯಾಸ ರೂಪದ ಶ್ರೀಕೃಷ್ಣ ದಿವ್ಯ ದೃಷ್ಟಿಯನ್ನು, ವೇದವ್ಯಾಸ ದಿವ್ಯ ದೃಷ್ಟಿ ಕೊಟ್ಟ ಪ್ರಸಂಗ ಇದು. ದ್ರೌಪದಿ ದೇಹದಲ್ಲಿ ಯಾರಿದ್ದಾರೆ ನೋಡುವಾಗ ಅಲ್ಲಿ ದ್ವೇದೃಷ್ಟಿ ಕೊಟ್ಟಿದ್ದರು. ಯಾರಿಗೆ? ದೃಪದರಾಜನಿಗೆ.
ಇಲ್ಲಿ ಗಾಂಧಾರಿ ದಿವ್ಯದೃಷ್ಟಿ ಕೊಡ್ತಾರೆ, ಮುಂದೆ ಎಷ್ಟು ಜನ ದೃಷ್ಟಿ ಕೊಡ್ತಾರೆ ನೋಡಬೇಕು ಮುಂದೆ. ಸೊ ಈ ದಿವ್ಯ ದೃಷ್ಟಿ ಕೊಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ಇವರಿಬ್ಬರಿಗೆ, ಎಲ್ಲದನ್ನೂ ನೋಡ್ತಕ್ಕಂಥದ್ದು. ಹಾಂ, ಆ ಸಮಯದಲ್ಲಿ ನಡೆಯೋದು, ಆ ಗ್ಯಾಪಲ್ಲಿ ಹೌದು 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 ಹೌದು. ಆತ ಅಲ್ಲಿದ್ದಾತ ಹರಿದ್ವಾರದಲ್ಲಿ ಮುಗಿಸ್ಕೊಂಡು ಬಂದ. ಹತ್ತಿರ ದೂರ ಏನೂ ಇರಲಿಲ್ಲ, ಆತ ತೀರ್ಥಯಾತ್ರೆಯಲ್ಲಿದ್ದ. ವಿಷಯ ಗೊತ್ತಾಯಿತು, ಹರಿದ್ವಾರದ ಬಂದ ಅಷ್ಟೆ. ತೇನ ದೃಷ್ಟ್ವಾ ಪ್ರೇತದೇಹಾನ್ ಸರ್ವಾನ್ ತತ್ರ ಸಮಾಕುಲಾಃ ಶಶಾಪ ಯಾದವೇಶಾನಂ ತ್ವಯಾ ಅಸ್ಮತ್ಕುಲನಾಶನಂ. ತೇನ ದಿವ್ಯದೃಷ್ಟಿಯಿಂದ, ದೃಷ್ಟ್ವಾ ಪ್ರೇತದೇಹಾನ್ ಸರ್ವಾನ್ ಎಲ್ಲ ಪ್ರೇತದೇಹಗಳು, ಎಲ್ಲ ಬಾಡಿ ಎಲ್ಲ ನೋಡಿಲ್ಲ. ತತ್ರ ಸಮಾಕುಲ ಅನಾಕುಲಂ ಸಮ, ಗೋಕುಲ ಮುಲ್ಲಲಾಸ ಇದ್ದಾಗ ಮನಸ್ಸಿಗೆ ಭಾಳ ಕಳವಳ ಆಯಿತು ಆಕೆಗೆ. ಶಶಾಪ ದುಃಖ ಪಡೋದು ಬಿಟ್ಟು ಏನು ಮಾಡಿದ್ಲು, ಇದಕ್ಕೆಲ್ಲ ಕಾರಣ ಯಾರು ತಿಳ್ಕೊಳ್ಳು, ಈ ಕೃಷ್ಣನೇ ಕಾರಣ ಅಂತ ತಿಳ್ಕೊಂಡು. ಯಾದವೇಶಾನಂ ಶಶಾಪ, ಕೃಷ್ಣನಿಗೆ ಶಾಪ ಕೊಟ್ಟರು. ಕೃಷ್ಣನಿಗೆ ದೇವರನ್ನ ಮನಸ್ಸಲ್ಲಿ ಬೇಕೋತಿರ್ತಾರೆ ತುಂಬ ಜನ, ಅದು ಗೊತ್ತಿರ್ತದೆ. ಎಷ್ಟೆಲ್ಲ ಮಾಡಿದ್ರೆ ದೇವ್ರ ಕೈ ಕೊಟ್ಬಿಟ್ಟು ಆಗಲ್ಲ ಬೇಕೋತಿರ್ತಾರೆ. ಈಕಿ ಡೈರೆಕ್ಟಾಗಿ ಶಾಪನೇ ಕೊಟ್ಟರು. ಯಾದವೇಶಾನಂ ತ್ವಯಾ ಅಸ್ಮತ್ ಕುಲನಾಶನಂ, ಅಸ್ಮತ್ ಕುಲನಾಶನಂ ಕೃತಂ, ನಮ್ಮ ಕುಲ ನಾಶ ಮಾಡಿಬಿಟ್ಟು ನೀನು. ಕೃಷ್ಣನ ಬೈತಾ, ಕೃಷ್ಣ ನಾಶ ಮಾಡಿಬಿಟ್ಟೆ ಅಂತ ಹೇಳಿದ. ಯತ್ಕೃತಂ ತತ್ತವ ಕುಲಂ ಗಚ್ಚತು, ನೀನು ಹೀಗೆ ಮಾಡಿರೋದ್ರಿಂದ ತತ್ತವ ಕುಲಂ, ಅದಕ್ಕೆ ನಿನ್ನ ಕುಲವು ಕೂಡ ಗಚ್ಚತು ಅನ್ಯೋನ್ಯತಃ ಕ್ಷಯಂ. ಪಾಂಡವರು ಕೌರವರು ಸಹೋದರರು ಜಗಳಾಡಿ ಕೌರವರು ಸತ್ರು, ನಿಮ್ಮಲ್ಲೂ ಹಾಗೆ ಆಗಲಿ, ಪರಸ್ಪರ ಯಾದವಿ ಕಲಹ ಆಗಲಿ. ಆ ಮೂಲಕ ಯಾದವಿ ಕಲಹ ಇಡಿಯ ಮಾಡಿಬಿಡ್ತು ಬರ್ತದೆ. ಯಾದವಿ ಕಲಹದ ಅರ್ಥ ಏನಾಯ್ತು? ಈಗ ಬಂಧುಗಳಲ್ಲೇ ನಡೀತಕ್ಕಂಥ ಕಲಹ, ದಾಯಾದಿಗಳಲ್ಲಿ ನಡೀತಕ್ಕಂಥ ಕಲಹವನ್ನು ಏನಂತ ಕರೀತಾರೆ? ಯಾದವಿ ಕಲಹ ಅಂತ ಕರೀತಾರೆ. ಯಾದವಿ ಕಲಹ. ಸ್ವಚಿಕೀರ್ಷ ಇತ್ಯುಕ್ತೋ ಭಗವಾನ್ ಕೃಷ್ಣ ಸ್ವಚಿಕೀರ್ಷಿತ ಬೇವತತ್, ನಿನ್ನ ವಂಶ ನಾಶವಾಗಲಿ ಕ್ಷಯವಾಗಲಿ ಅಂತ ಹೇಳಿದ್ರು. ಕೃಷ್ಣ ಏನು ಮಾಡಿದೆ? ಇತ್ಯುಕ್ತೋ ಭಗವಾನ್ ಕೃಷ್ಣ, ವೇದವ್ಯಾಸರು ಕಣ್ಣು ಕೊಟ್ಟು ಹೀಗೆ ಮಾಡಿಸಿ ಉದ್ದೇಶಪೂರ್ವಕ ತಾನೇ ಅವಳು ಶಾಪ ಕೊಡಬೇಕು, ಪುಣ್ಯ ಕಳ್ಕೋಬೇಕು. ಭಗವಾನ್ ಕೃಷ್ಣ ಸ್ವಚಿಕೀರ್ಷಿತಮೇವ ತತ್, ತನಗೆ ಬೇಕಾಗಿದ್ದೇ ಅದು ಏನು, ಯಾದವ ನಾಶ ಆಗಬೇಕಂತೇನು ಬೇಕಿತ್ತು. ಯಾತಕ್ಕೆ ಅಂತ ಪ್ರಶ್ನೆ ಯಾತಕ್ಕೆ ಯಾದವ ಕುಲ ಹೊಡೆದಾಡ್ಕೊಂಡು ಯಾಕೆ ಸಾಯಬೇಕು, ಬೇರೆಯವರಿಂದ ಯಾಕೆ ಸಾಯಬಾರ್ದು, ಅಥವಾ ಹಾಗೆ ಯಾಕೆ ಹೋಗಬಾರ್ದು? ಮೂರು ಪ್ರಶ್ನೆ. ಈಗ ಅವರು ಮೂರು ಪ್ರಶ್ನೆ. ಯಾದವರು ಇಷ್ಟಪಟ್ಟು ಹೋಗ್ಬೋದು ಭೀಷ್ಮಾದಿಗಳಂತೆ, ಅಥವಾ ದೊಡ್ಡವರು ಯುದ್ಧದಲ್ಲಿ ಕೊಂದರೂ ಸಾಯ್ಬೋದು, ಇಲ್ಲ ಹೊಡೆದಾಡಿ ಮೂರು ಸಾಯಿಸಿದೆ ಅಷ್ಟೇ. ಈಗ ಈ ರೀತಿ ಸಾಯೋಗಿಲ್ಲ, ರೋಗಾದಿಗಳಿಂದ ಸಾಯೋದಿಲ್ಲ ಅವರು. ಆ ಕಾಲಕ್ಕೆ ಏನಾಗಿತ್ತು, ಎಲ್ಲರೂ ಕೂಡ ನಾನಿಚ್ಛೆಯ ತನುಹು ತಸ್ಮಿನ್ ಕಾಲೇ ತ್ಯಜ್ಯತೇಹಿ ಬಲವದ್ಭಿರ್ವಧಂ ವಿನಾ ಹಿಂದೆ ಹೇಳಿಬಿಟ್ಟಿದ್ದಾರೆ. ಆ ಕಾಲಕ್ಕೆ ಮುಖ್ಯವಾದ ಕಾರಣ ಇಚ್ಛೆಯಿಂದ ಸಾಯೋದೇ ಹೆಚ್ಚು ಜನ. ಇನ್ನು ಸಾಕು ಅಂತ ಹೇಳಿಬಿಟ್ಟು ಬಿಟ್ಟು ಹೋಗೋದು. ಎರಡನೇ ಸಾಯಿಸಿರೋದು ದೊಡ್ಡ ಬಲಿಷ್ಠರು ಬಂದು ಕೊಲ್ಲಬೇಕು, ಅದು ಸರಿಯಾದ ಪುಣ್ಯ ಬರುತ್ತೆ, ಆದ್ದರಿಂದ ಅದು ಸರಿಯೇ. ಇನ್ನೊಂದು ಯಾವುದಾಗಬೇಕು, ತಾವು ಆಡ್ಕೊಂಡು ಸಾಯ್ಬೇಕು. ಇದು ಹಾಗೆ ಇರಬೇಕು, ಇಲ್ಲದ ಸಾಯದೇ ಇರಬೇಕು. ಇನ್ನೊಂದು ಇಟ್ಕೊಳ್ಳೋದು ಸಾಯದೆ ಹಾಗೆ ಇರಬೇಕು. ಎಲ್ಲದೂ ಕೂತ್ಕೊಂಡು ಸಾಯದೆ ಹಾಗೆ ಇರಬಾರ್ದು, ಇನ್ನೊಬ್ಬರಿಂದನೂ ಸಾಯಬಾರ್ದು. ಕೃಷ್ಣ ಕಡೆ ಯಾರಿಂದನೂ ಸತ್ತರು ಅಂತ ಆಗಬಾರ್ದು. ವಂಶಕ್ಕೆ ಅದು ಯಾರಿಗೆ, ಬ್ರಾಹ್ಮಣರಿಗೆ ಇನ್ನೊಬ್ಬರಿಂದ ಅವರವ್ರು ಹೊಡೆದಾಗಲಿ ಸಾಯಬೇಕೇ ಹೊರತು, ಬ್ರಾಹ್ಮಣರು ಭಾಳ ಮುಂದಿರೋದ್ರಿಂದ ಇನ್ನೊಬ್ಬರಿಂದ ಸಾಯಲಿಕ್ಕೆ ಸಾಧ್ಯ ಇಲ್ಲ. ಗಾಯತ್ರಿ ಮೊದಲ ರಕ್ಷಣೆ ಇರೋದ್ರಿಂದ ಸಾಧ್ಯ ಇಲ್ಲ. ಮತ್ತು ಸಾಯ್ಬೇಕು, ಈ ಮಧ್ಯೆ ಹೊಡೆದಾಡ್ಕೊಂಡು ಸಾಯ್ಬೇಕಾದ್ರೆ ಅದು ಇದೇ ತಂತ್ರ. ಬ್ರಾಹ್ಮಣರು ಇನ್ನೊಬ್ಬರಿಂದ ಅವಮಾನ ಆಗಬಾರ್ದು, ತಾವೆಲ್ಲ ಹೊಡೆದಾಡ್ಕೊಂಡಿರಬೇಕು. ಅದು ಸಾಯೋದು ಬಿಡಿದ್ರೆ ಪ್ರಶ್ನೆ, ಮುಂದೆ ಬರಬಾರ್ದು ಒಟ್ಟಿನ ಮೇಲೆ. ಅದು ಸತ್ತಾಗ ಲೆಕ್ಕ, ಮುಂದೆ ಬರೆದವ್ರು ಏನರ್ಥ ಅಲ್ಲಿಗೆ? ಸ್ಟಾಗ್ನೆಟ್ ಆದಾಗ ಲೆಕ್ಕ. ಆ ರೀತಿ ಆಗ್ತಾಯಿದೆ. ಸೊ ದೇವರಕ್ಷಿತರಾದ ಅವರನ್ನು ಬೇರೆಯವರು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವು ಸಾವು ನೋವುಗಳು ಅವರೇ ಕಾಣಬೇಕು. ಬಂದು ಆಮೇಲೆ ಇದಾದಮೇಲೆ ಬರೋದು, ಇದು ಫಸ್ಟ್ ಇದು ಬರೋದು, ಆಮೇಲೆ ಅದು ಬರೋದು. ಗೊತ್ತಾಯ್ತಾ? ಎಲ್ಲ ಸೇರಿಸ್ತಾರೆ. ಒಂದು ಗಾಂಧಾರಿ ಶಾಪ, ಇನ್ನೊಂದು ಋಷಿಗಳ ಶಾಪ. ಯಾಕೆ ಅಷ್ಟು ಜನ ಸಾಯ್ಬೇಕಾದ್ರೆ ಶಾಪಕ್ಕೆ ಸಾಕಾಗಲ್ಲ, ಗಾಂಧಾರಿ ಶಾಪಕ್ಕೂ ಸಾಕಾಗಲ್ಲ. ಅಷ್ಟು ಪುಣ್ಯ ನೀನು ಅಷ್ಟು ಜನ ಯಾವುದೋ ಅನ್ಕೋದಷ್ಟು ಪುಣ್ಯ ಹಾಕಿಲ್ಲ, ಇದ್ದಷ್ಟು ಹೋಗ್ಬೇಕಷ್ಟೇ. ಎಲ್ಲರೂ ಚೆಂದ ಇದು ಮಾಡ್ತಾರೆ, ಸಬ್ಸ್ಕ್ರಿಪ್ಷನ್ ಕೊಟ್ಟು ನಡೆದಾಗೆ ಋಷಿಗಳ ಶಾಪ ಸೇರಿಕೊಡ್ತಾ ಅಲ್ಲಿಗೂ ಸಾಕಾಗಲ್ಲ. ಕೃಷ್ಣ ಏನು ಮಾಡ್ತಾನೆ? ಸ್ವತಃ ತಾನೇ ಸಂಹಾರ ಮಾಡ್ತಾನೆ. ತನ್ನ ಸಂಕಲ್ಪ ಅದು. ಅವರ ಕೃಷ್ಣನ ಸಂಕಲ್ಪ 99.999%. ಉಳಿದವ್ರದೆಲ್ಲ ಸ್ವಲ್ಪ. ಯಾಕಂದ್ರೆ ಇದ್ದವ್ರು ಎಂಥದ್ದವ್ರಿದ್ದಾರೆ, ಸಾಮಾನ್ಯರಿಲ್ಲ ಅದರೊಳಗೆ. ಅವ್ರನ್ನ ಕೊಲ್ಲೋ ಶಕ್ತಿ ಗಾಂಧಾರಿಗಿಲ್ಲ. ತಪಸ್ಸು ಹೋಗ್ಬೇಕು. ದೊಡ್ಡವ್ರನ್ನ ಕೆಲಸ ಆಗುತ್ತೋ ಬಿಡುತ್ತೋ, ಬೈದಿದ್ದಕ್ಕೆ ಏನಾಗುತ್ತೆ ತಕ್ಷಣ ಪುಣ್ಯ ಹೋಗ್ಬಿಡೋದು. ಆ ಪುಣ್ಯ ಕಡಿಬೇಕಾಗಿತ್ತು, ಆ ರೀತಿ ಮಾಡಿದ. ಇದೇ ಮುಖ್ಯ ಕಾರಣ ಅಲ್ಲ, ನೆನಪಿರ್ಬೇಕು. ಮುಖ್ಯ ಕಾರಣ ಅಲ್ಲ, ವಿಪ್ರಶಾಪನೂ ಮುಖ್ಯ ಕಾರಣ ಅಲ್ಲ. ಮುಖ್ಯ ಕಾರಣ ಯಾವುದು? ತನ್ನ ಸಂಕಲ್ಪನೇ ಕಾರಣ. ಅದೇ ಬರುತ್ತೆ. ಭಾಗವತ್ ಶುರುವಾಗದೇ ಅದರಿಂದ. ಕೃತ್ವ ದೈತ್ಯವಸಂ ಕೃಷ್ಣ ಸರಾಮೋ ವಿಧುರ್ವೃತಃ
ಭೋ ಜಿಹಿರಿಷನ್ ಭುವೋ ಭಾರಂ ಕಲಿ ಅದೇ ಇಬ್ಬರನ್ನ ಪ್ರತಿ ಜಗಳ ಹುಟ್ಟಿಸ್ಬಿಟ್ಟ ಯಾರಲ್ಲಿ ತಮ್ಮಲ್ಲಿ ಅಂತ ಹೇಳ್ಬಿಟ್ಟು ತಂದೆ ಸಂಕಲ್ಪ ಅಂತ ಭಾಗವತ ಏಕಾಸ್ಕಂದ ಶುರುವಾಗೋದೇ ಆ ಶ್ಲೋಕದಿಂದ. ಹಾಂ ಈಗ ಮುಗಿದೋಯ್ತು ಈಗಾಗಲೇ ಅದು ಸತ್ತೋಗಿ ಆಯ್ತು ಅವನು. ಹಾಂ ಹೌದು, ಅದು ಯೋಗ್ಯತೆ ಮೀರಿದ ಪುಣ್ಯ ಇದ್ದರೆ ಬುದ್ಧಿ ಕೆಟ್ಟೋಗುತ್ತೆ. ಅಲ್ಲಿವರೆಗೂ ಸರಿ ಇದ್ಲು, ಪುಣ್ಯ ಜಾಸ್ತಿ ಆಗ್ತಾ ಬಂತು. ಧೃತರಾಷ್ಟ್ರನಿಗೆ ಹಾಗಾಗಲಿಲ್ಲ, ಯಾಕೆಂದರೆ ಮಕ್ಕಳಿಗೆ ಸಪೋರ್ಟ್ ಮಾಡಿ ಇಷ್ಟು ಜನ ಸಾವಿಗೆ ಕಾರಣರಾಗಿತ್ತು. ಆ ಥರ ಪುಣ್ಯ ಡೌನ್ ಆಗ್ತಾನೇ ಇತ್ತು, ಹೆಚ್ಚಾಗಲಿಲ್ಲ, ಕಡಿಮೆನೇ ಆಯಿತು. ಅದು ಹೆಚ್ಚು ಮತ್ತೆ ಬ್ಯಾಲೆನ್ಸ್ ಮಾಡಬೇಕಾಯ್ತು ಮುಂದೆ ಒಯ್ದು. ಆದರೆ ಗಾಂಧಾರಿ ಹೆಚ್ಚಾಗಿಬಿಟ್ಟಿತ್ತು. ಹಾಗೆ ತನ್ನ ಮಕ್ಕಳು ಬಂದು ಇವತ್ತು ಬೈತಾಳೆ ಅಷ್ಟೇ ಹೊರತು ಹೊಟ್ಟೆಗಿಚ್ಚಿಗೆ ಹೊಡ್ಕೊಂಡಿದ್ದು ಒಂದು, ಇವತ್ತೊಂದು ಮಧ್ಯದಲ್ಲಿ ಭಾಳ ಬ್ಯಾಲೆನ್ಸ್ಡ್ ಆಗಿತ್ತು. ಅದೇ ಭಾರಿ ಪುಣ್ಯ ಬಂದಿತ್ತು. ಈ ಪುಣ್ಯಕ್ಕೆ ಒಂದು ಮಾರ್ಗ ಇತ್ತು. ತಾವು ಎಂದು ಅಧರ್ಮ ಸಪೋರ್ಟ್ ಮಾಡದೇ ಹೋದಾಗ ಪುಣ್ಯ ಬರಲಿಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನ ಹಾಗೆ ಮಾಡ್ತಾರೆ, ಯಾರ ಮನೇಲಿ ತಪ್ಪು ನಡೆಯುತ್ತೆ ಸಪೋರ್ಟ್ ಮಾಡ್ತಾರೆ, ಪಾಪ ಶೇರ್ ಮಾಡ್ತಾರೆ, ಗೊತ್ತಾಯ್ತಾ, ಬೈತಾರೆ, ಇದು ಮಾಡ್ತಾರೆ, ದೂರ ಹಾಕ್ತಾರೆ, ಅವಾಗ ಪುಣ್ಯ ಹೊಡಿತಾವ್ರೆ. ದೇಶದ್ರೋಹಿನ ಹೊರಗೆ ಹಾಕಿದ್ರೆ ಏನಾಗುತ್ತಾಗ? ಇವನಿಗೆ ಪುಣ್ಯ ಕೊಡೋದು ಅವಾರ್ಡ್ ಕೊಡ್ತಾರೆ. ಅಂಥ ದೇಶದ್ರೋಹಿರು ಬಂಧುಗಳಾದರೂ ತ್ಯಾಗ ಮಾಡಿದರು ಅಂತ ಗ್ರೇಟ್ ಅಂತ, ದೇಶ ಹಿತಕ್ಕೋಸ್ಕರ ತ್ಯಾಗ ಮಾಡಿದರು ಅಂತೇಳಿ. ಆದ್ದರಿಂದ ಎಂದೂ ಕೂಡ ಮನೆಯಲ್ಲಿ ಕೆಟ್ಟದಾಗಬಾರದು. ಅಕಸ್ಮಾತ್ ಆದರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕೆ ಎರಡಿದೆ. ಒಂದು ಪ್ರಾಯಶ್ಚಿತ್ತಾದಿಗಳಿಂದ ಮಾಡೋ ಪಾಪಗಳಾದರೆ ಮಾಡ್ಕೊಂಡ್ಬಿಡ್ಬೇಕು. ಅದು ಸಾಧ್ಯವಾಗದಾಗ ಏನು ಮಾಡಬೇಕೀಗ? ಶಕ್ತಿ ಇದ್ದರೆ ಅವ್ನು ಹೊರಗೆ ಹಾಕ್ಬೇಕು, ಇಲ್ಲ ತಾನು ಹೊರಗೆ ಹೋಗ್ಬೇಕಷ್ಟೆ. ಈ ಶಕ್ತಿ ಯಾರು ಜಾಸ್ತಿ ನೋಡಬೇಕೀಗ. ನೀನೇ ಹೋಗೋ ಸ್ಥಿತಿಯಲ್ಲಿ ಅವರಿದ್ದರೆ ತಾನೇ ಹೋಗಬೇಕು. ತನ್ನ ಮಾತು ನಡೀತಾ ಇದ್ದರೆ ಅವ್ರನ್ನ ಹೊರಗೆ ಹಾಕಬೇಕು. ಇಲ್ಲದ ಅವ್ರ ಜೊತೆಗಿದ್ರೆ ಏನಾಗುತ್ತದು? ಪಾಪ ಅಂಟುತ್ತೆ. ನೆನ್ಪಿಡು, ಸಪೋರ್ಟ್ ಜೊತೆಗಿರೋ ಸಹವಾಸ ಒಂದು ದೋಷ. ಸಜ್ಜನರ ಸಹವಾಸದಿಂದ ಪುಣ್ಯ ಬರೋದಾದರೆ ದುರ್ಜನ ಸಹವಾಸದಿಂದ ಪಾಪ ಬರಲೇಬೇಕಲ್ಲ, ಗೊತ್ತಾಯ್ತಾ? ಇದರಲ್ಲಿ ಗೊತ್ತಲ್ಲ, ಸಹವಾಸದಿಂದಲೇ ಬರುತ್ತೆ ಅಂತ ಗೊತ್ತಿತ್ತಲ್ಲ. ರೋಗ ಹಾಗೆ ಬರುತ್ತೋ, ಮನೋದೋಷನೂ ಹಾಗೇ ಆಗುತ್ತೆ. ಕೆಟ್ಟವ್ರ ಜೊತೆಗಿದ್ದಾಗ ಮನಸ್ಸು ಡಿಸ್ಟರ್ಬ್ ಆಗಿಬಿಟ್ಟು ಪಾಪ ಕಾರ್ಯಕ್ಕೆ ಹೋಗುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಇವೆಲ್ಲ ಆಧ್ಯಾತ್ಮಿಕ ವಿಚಾರಗಳು, ಹೊರಗೆಲ್ಲ ಗೊತ್ತಾಗವಲ್ಲ. ಬಿಟ್ಬಿಡಿ, ಇನ್ಯಾರಿಗೆ ಮಹಾಲಕ್ಷ್ಮಿಗಿದೆಯಾ? ಅವ್ರು ಕೊಡೋದಿಲ್ಲ, ವಿಚಾರ ಬೇರೆ. ಮಹಾಲಕ್ಷ್ಮಿಗಿದೆಯಾ? ಎಲ್ಲ ಅಶ್ವತ್ಥರಿಗೆ ಹೇಗೆ ಕೊಡ್ತಾರೆ ಶಾಪನ? ಕೊಡೋ ಸಾಧ್ಯತೆಯೇ ಇಲ್ಲ. ಅದೇ ಆಗುತ್ತಪ್ಪ. ನಿಜವಾದ ಶಕ್ತಿ ಇದ್ದು ಕೊಡೋ ಶಾಪ ರೀತಿ ಬೇರೆ. ಇಲ್ಲಿ ಕೃಷ್ಣಗೆ ಶಾಪ ಕೊಟ್ಟಿಲ್ಲ, ಕೃಷ್ಣನ ವಂಶಕ್ಕೆ ಶಾಪ ಕೊಡ್ತಿರೋದು, ಗೊತ್ತಾಯ್ತಾ? ಕೃಷ್ಣನ ವಂಶಕ್ಕೆ ಶಾಪ ಕೊಟ್ಟಿದ್ದೆ ಹೊರತು ಕೃಷ್ಣಲ್ಲೇ. ಈ ಪುಣ್ಯ ಇತ್ತು ಅಂತ ಹೇಳಿದ್ದಲ್ಲ, ಅದೇ ಹೇಳ್ತಾರೆ. ಪುಣ್ಯ ಇತ್ತು ಅವನಿಗೆ. ಈಗ ಯಾವ್ದು ಪುಣ್ಯ ಇತ್ತು ಅಂದರೆ ಮಕ್ಕಳ ದುಷ್ಟರನ್ನು ಸಪೋರ್ಟ್ ಮಾಡದೆ ಹೋಗಿ ದೊಡ್ಡ ಪುಣ್ಯ ಆಯ್ತು ಅದಕ್ಕೆ, ಗೊತ್ತಾಯ್ತು? ಯಾರು ಹೇಳ್ತಾರೆ ಅಂಥ ಗಲಾಟೆ ಬರಲ್ಲ ಅಂದ್ಬಿಡುತ್ತೆ. ಯಾವುದೋ ಗಲಾಟೆ ನಡೀತಾರೆ, ನಾವು ಬರಲ್ಲ, ಅದರ ಇನ್ವಾಲ್ವ್ ಆಗೋದಿಲ್ಲ. ಅದೇನೋ ದೊಡ್ಡ ಅನಾಹುತ ಆಯ್ತು, ಇವನು ಪುಣ್ಯ ಬಂತು, ಹೋಗ್ದಾಗಿದ್ದರೆ ಅಷ್ಟೇ. ಒಳ್ಳೇದು ಸಪೋರ್ಟ್ ಕೊಟ್ಟ, ಅದು ಪುಣ್ಯ ಬಂತು. ಕೆಟ್ಟದ್ದು ಸಪೋರ್ಟ್ ಕೊಡಲಿಲ್ಲ, ಮತ್ತೆ ಪುಣ್ಯ ಬಂತು. ಒಳ್ಳೇದು ಸಪೋರ್ಟ್ ಕೊಡಲಿಲ್ಲ, ಪಾಪ ಬಂತು. ಕೆಟ್ಟದ್ದು ಸಪೋರ್ಟ್ ಕೊಟ್ಟ, ಮತ್ತೆ ಪಾಪ ಬಂತು. ಇದ್ದಲ್ಲೇ ಪಾಪಗಳೊಳಗೆ ಬರುತ್ತಾರೆ. ಏನು ಕಷ್ಟಪಡಬೇಕಾಗಿಲ್ಲ. ಪುಣ್ಯನೂ ಹಾಗೆ, ಪಾಪನೂ ಹಾಗೆ. ಭಾಳ ಇಂಪಾರ್ಟೆಂಟ್, ಸೂಕ್ಷ್ಮ ಅದು. ಇದು ಕೂತಲ್ಲೇ ದುಡ್ಡು ಸಂಪಾದನೆ ಮಾಡಲ್ಲ, ತಟಕಾಟಕ್ಕೆ ಕೆಲಸ ಮಾಡಿಕೊಂಡು, ಗೊತ್ತಾಯ್ತಾ? ಕೋಟಿ ರೂಪಾಯಿ ಬರೋದು ಕೂತಲ್ಲೇ ಪಟ ಹತ್ತಿದ್ರೆ ಸಾಕತ್ತೆ. ಬಾಯಲ್ಲಿ ಪಟ ಆದರೆ ಜಪ ಆಗ್ತದೆ, ಕೈಲಾದರೆ ಇದಾಗುತ್ತೆ ಅಷ್ಟೇ. ಬಾಯಿ ಆಡ್ಸೋದು ಹೋಯ್ತು, ಕೈ ಆಡ್ಸೋದು ಬಂತು. ಈಗ ಮೋಸು ಕೈ ಆಡ್ಸೋದೇ ಹೊರತು ಇದಲ್ಲ. ಇವರೆಲ್ಲ ಬಾಯಿ, ಬ್ರಾಹ್ಮಣರಿಗೆ ಏನು ಬೇಕಿಲ್ಲ, ಬಾಯಿ ಸಾಕು. ಅದಕ್ಕೇನೆ ವಾಗ್ವಜ್ರಂಸ ವಿಸಸರ್ಜ, ಮಾತು ವಜ್ರ ಇದ್ದಾಗಿತ್ತು ಅಂತ ಹೇಳ್ತಾರೆ. ವಜ್ರಾಯುಧ ಇದ್ದಾಗಿತ್ತು ಅಂತ ಅರ್ಥ. ವಾಗ್ವಜ್ರ ಅಂದರೆ ವಜ್ರಾಯುಧ ಇದೆ, ಬಾಯಿಂದನೇ ಕೊಲ್ಲೋ ಶಕ್ತಿ ಇರೋದು ಬ್ರಾಹ್ಮಣನಿಗೆ, ಅನುಷ್ಠಾನ ಮಾಡ್ಕೊಂಡಿದ್ರೆ. ಇಲ್ಲದೋದರಿಲ್ಲ. ಅಸ್ತ್ವೇವ ಮಿತ್ಯಾಹ ವಿಭು ಈಶ್ವರೋ ಅಪಿ. ಇದು ಹೆಂಗಸರಿಗೆ ಕೂಡ ಏನು ಸಾಮರ್ಥ್ಯ ಇರ್ಬೋದು ಅಂದರೆ ಗಾಂಧಾರಿ ಸಾಕ್ಷಿ. ಪಾತಿವ್ರತ್ಯದಿಂದಾಗಿ ಮತ್ತು ಈ ಧರ್ಮ ಸಪೋರ್ಟ್ ಮಾಡೋದ್ರಿಂದ, ಅದರ ಸಪೋರ್ಟ್ ಮಾಡೋದರಿಂದ ಪುಣ್ಯ ಹೇಗೆ ವೃದ್ಧಿ ಆಗುತ್ತೆ ಎಂಬುದಕ್ಕೆ ಗಾಂಧಾರಿ ಒಳ್ಳೆಯ ದೃಷ್ಟಾಂತ. ಇದ್ದಿದ್ದೆಲ್ಲಿ ಯಾಕೆ? ದುರ್ಯೋಧನ ಕೆಟ್ಟವರ ತಾಯಿ. ಇಷ್ಟಾರು ಹೆಚ್ಚು ಪುಣ್ಯ ಬಂದಿತ್ತು ಅಂದರೆ ಸಾಧನೆ ಮಾಡೋಕ್ಕೆ ಬರುತ್ತೆ ಅಂತ ಆಯ್ತು. ಅದರಿಂದ ಕೆಟ್ಟವ್ರ ಮಧ್ಯೆ ಇದ್ದು ಸಾಧನೆ ಮಾಡ್ಬೋದು, ಒಳ್ಳೆಯವ್ರ ಮಧ್ಯೆ ಇದ್ದು ಸಾಧನೆ ಮಾಡ್ಬೋದು. ಕೆಟ್ಟವ್ರ ಮಧ್ಯೆ ಇನ್ವಾಲ್ವ್ ಆಗದೆ ಸಾಧನೆ ಮಾಡಬೇಕು, ಒಳ್ಳೆಯವರು ಇನ್ವಾಲ್ವ್ ಆಗಿ ಮಾಡಬೇಕು, ಅಷ್ಟೇ ಡಿಫರೆನ್ಸ್. ಇದು ಸಹವಾಸ ಅಂದ್ರೇನು? ಫಿಸಿಕಲ್ ಸಹವಾಸ ಒಂದು, ಮೆಂಟಲ್ ಸಹವಾಸ ಒಂದು. ಮಕ್ಕಳೆಲ್ಲೋ ಇದ್ದಾರೆ ದೂರದಲ್ಲಿ, ಮನಸ್ಸಿನ ಅಟ್ಯಾಚ್ಮೆಂಟ್ ಇದೆ. ಈ ಮೆಂಟಲಿ ಕನೆಕ್ಟೆಡ್ ಅವರು. ಪಕ್ಕದ ಮನೆಯವರಿಗೆ ಕನೆಕ್ಷನ್ ಇಲ್ಲ, ಹತ್ತ ಇದ್ದರೂ ಕೂಡ ಅವನಿಗೆ ಕನೆಕ್ಟೆಡ್. ಕೆಲವು ಫಿಸಿಕಲಿ ಕನೆಕ್ಟೆಡ್. ಇವಾಗ ಎರಡನೇ ಸಂಬಂಧ ನೋಡಬೇಕು. ಎರಡು ಪಾಪ ಪುಣ್ಯ ಎರಡಕ್ಕೂ ಬರುತ್ತೆ, ಆದರೆ ಮನಸ್ಸಿನ ಭಾರಿ ಜಾಸ್ತಿ ಬರುತ್ತೆ. ಮನಸ್ಸಿಂದ ಬರೋ ಪುಣ್ಯ ಪಾಪಗಳಿಗೆ ಮೇನ್ ಕಾರಣ ಯಾವುದು? ಮನಸ್ಸೇ. ಉದ್ಧರೇದ ಆತ್ಮನಾತ್ಮಾನಂ. ಆದ್ದರಿಂದ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂದರು ಒಂದೇ, ಪುಣ್ಯ ಪಾಪ ಹೋದ್ರು ಒಂದೇ. ಪಾಪದಿಂದ ಬಂಧ, ಪುಣ್ಯ ಪಾಪ, ಅದಕ್ಕೆ ಬಂಧ ಮೋಕ್ಷ. ಸೊ ಬಂಧ ಮೋಕ್ಷಕ್ಕೆ ಬರಸ್ ಕಾರಣ ಅಂದರೂ ಒಂದೇ, ಪುಣ್ಯ ಪಾಪಕ್ಕೆ ಬರಸ್ ಕಾರಣ ಅಂದರೂ ಒಂದೇ.
ಮನಸ್ಸಲ್ಲೇ ಪುಣ್ಯ ಕಟ್ಕೊಳಕ್ಕೆ ಬರುತ್ತೆ. ಮನಸ್ಸಲ್ಲಿ ಬೈಕೋತ ಎಲ್ಲ ಫಾರ್ಮಲ್ ಕೂತಿದ್ದಾನೆ, ಬೈಕೋತ ಕೂತಿದ್ದಾನೆ, ಅದು ಕೂತಿರೋ ಒಳ್ಳೆ ಜಾಗ, ಮನಸ್ಸಲ್ಲಿ ಬೈತಾ ಇದ್ದಾನೆ, ಉಳಿದವ್ರಿಗೆ ಗೊತ್ತಾಗೋದಿಲ್ಲ, ಬರೆದಿದ್ದು ಗೊತ್ತಾಗದೆ ಅವನೊಬ್ಬನೇ ಹೇಗೆ ಫೇಲ್ ಆಗ್ತಾನೆ. ಮನಸ್ಸಿನ ಆ್ಯಕ್ಟಿವಿಟಿ ಅದು. ನಾ ಅಸ್ತು ಏವ ಮಿಥ್ಯಾಹ. ಕೃಷ್ಣ ಏನು ಮಾಡಬೇಕಾಗಿದ್ರೆ ನಾವು ಹಾಗೆಲ್ಲ ಮಾಡಬೇಡ ಬಾಬಾ ಅದೆಲ್ಲ ಕೇಳೋಕೆ ಹೋಗಲಿಲ್ಲ. ಏನು ಹೇಳ್ತಾನೆ, ಅಸ್ತು ಹಾಗೆ ಆಗಲಿ ಅಂತೇಳಿ ಅದು ಅಲ್ಲೇ ಹೇಳ್ತಾರೆ, ನಾನು ಅಂದ್ಕೊಂಡಿದ್ದೇ ಮಾಡಿದ್ದೀನಿ ನೀನು ಅಂತ. ಮಹಾಭಾರತ ಹಾಗೆ ಬರುತ್ತೆ, ಮನಸ್ಸಲ್ಲಿ ಅಂದ್ಕೊಂಡಿದ್ದಲ್ಲ, ಓಪನ್ನಾಗೆ ಹೇಳ್ತಾರೆ. ಈ ದೃಷ್ಟಿಯಿಂದ ಇವರ ಕುಲದ ಸಂಹಾರ ತಮ್ಮ ಕುಲದ ಉಪಸಂಹಾರ. ಇದು ಸಂಹಾರ ಉಪಸಂಹಾರ. ಸಂಹಾರ ಅನ್ವಾಂಟೆಡ್, ಉಪಸಂಹಾರ ವಾಂಟೆಡ್. ಅದು ಕೃಷ್ಣನಿಗೆ ಉಪಸಂಹಾರ ಬೇಕಿತ್ತು, ಅದಕ್ಕೆ ಇವಳು ಶೇರ್ ಮಾಡಿದಾಗತ್ತೆ. ಒಂದಿಷ್ಟು ಎಳೆದ ಸೇವೆ ಮಾಡಿದಾಗಿತ್ತು. ಎಂಥ ಸೇವೆ ಇದು, ಗಾಂಧಾರಿ ಎಳೆದ ಸೇವೆ ಇದು. ಸ್ವೇವ ಮಿಥ್ಯಾಹ ವಿಭು ಈಶ್ವರೋಪಿ ಅನ್ಯಥಾ ಕೃತವು. ಪರಮಾತ್ಮದ ಯಾವ ಲೆಕ್ಕ ಇದೆಲ್ಲ, ಹೋಗಿ ಪ್ಯಾಪ ನಿನಗೆ ಹೊಡಿಲಿ ಅಂತೇಳಿ ಕಥೆ ಮುಗಿತಿತ್ತು. ಮಾಡಲಿಲ್ಲ. ತೇನ ಯಾರಿಗೆ ಪಾಪ, ದೊಡ್ಡ ಪುಣ್ಯ ಇದ್ದವ್ರಿಗೆ ಪಾಪ ಬರೋದಿಲ್ಲ, ಪುಣ್ಯ ಕಡಿಮೆ ಆಗುತ್ತೆ. ಪುಣ್ಯ ಕಡಿಮೆ ಆಗುತ್ತೆ, ಪೆನಾಲ್ಟಿ ಹಾಕ್ತಾರಲ್ಲ ಹಾಗೆ. ಹೌದು, ಆ ಅನುಸಂಧಾನ ಇಲ್ಲಲ್ಲ, ಅನುಸಂಧಾನ ಇದ್ದರೆ ಆಗ್ತಿತ್ತು. ಅರ್ಥ ಆಯ್ತಾ? ಈಗ ಅನುಸಂಧಾನ ಇದ್ದರೆ ಯಾರಿಗೂ ಕೆಲಸ ಸಿಕ್ತು, ಭಾರಿ ಖುಷಿಪಟ್ಟ, ಹೇಳಿದ, ಸಂತೋಷ ಆಯಿತು. ಅದು ಭಾಳ ದುಃಖ ಆಗಿದೆ, ನಾನೇ ಕೊಡಿಸಿದ್ದು ಸುಳ್ಳು ಹೇಳ್ತಾರೆ, ಏನಾಯ್ತಾಗ ಪುಣ್ಯ ಬರೋದಿಲ್ಲ. ಅವ್ರಿಗೂ ಗೊತ್ತು ಸುಳ್ಳು ಹೇಳ್ತಾರೆ ಅಂತ. ಅವರಿಗೆ ಹಾಲ್ಟಿಲಿ ಯಾರು ಇದು ಮಾಡ್ತಾರೆ, ಪರೀಕ್ಷೆ ಹೋಗ್ಬೇಕಾದ್ರೆ ಆಶೀರ್ವಾದ ಒಳ್ಳೇದಾಗಲಿ ಅಂತ ಹೇಳಿದರು, ಚೆನ್ನಾಗಿ ಬರೆದ, ಗೊತ್ತಾಯ್ತು. ಇವ್ರು ಹೇಳಿದರು ಗುಡ್ ಅಂತ, ಇವ್ರಿಗೂ ಖುಷಿ ಆಯ್ತು ಪಾಪ. ಇವರು ಏನೋ ಒಂದೇ ಪಾಲೆಂದಿದ್ದು ಅಷ್ಟೇ ಆಗ್ಬಿಟ್ಟ ಅಂತಂದ್ರೆ ಆ ಥರ ಅನ್ಕೋದಿಲ್ಲ. ಹಾಲ್ಟಿಲಿ ಅಂತ ಹೇಳ್ತಾರಲ್ಲ ಹಾಗೆ. ಹಾಲ್ಟಿಲಿ ಮಾಡಿದಾಗ ಮಾತ್ರ ಪುಣ್ಯ ಬರುತ್ತೆ, ಪಾಪ ಬರುತ್ತೆ ಹೊರತು ಬರೀ ಜೊತೆಗಿದ್ದರೆ ಬರೋದಿಲ್ಲ. ಜೊತೆಗಿದ್ದರೆ ಬರೋದೆಲ್ಲ ನೆಗ್ಲಿಜಿಬಲ್. ಅದು ಮೆಂಟಲ್ ಇನ್ವಾಲ್ವ್ಮೆಂಟ್ ಭಾರಿ ಇಂಪಾರ್ಟೆಂಟ್. ಅಸ್ತ್ವೇವ ಮಿಥ್ಯಾಹ ವಿಭು ಈಶ್ವರೋಪಿ ಅನ್ಯಥಾ ಕೃತವು ತೇನ ಯಾರು ಕೂಡ ಶಾಪ ಕೊಟ್ಟಾಗಲಿ ಅಂತ ಹೇಳೋರು ಭಾರಿ ಕಡಿಮೆ. ಶಾಪ ಕೊಟ್ಟಾಗ ಏನಂತಾರೆ ಸಾಮಾನ್ಯ, ತಿರುಗಿ ಶಾಪ ಕೊಡೋದು, ಇಲ್ಲ ಬೈಯೋದು, ಏನಾರು ಮಾಡ್ತಾರೆ. ಕೃಷ್ಣ ಹಾಗೆ ಆಗಲಿ ಅಂತೇಳಿ ತನ್ನ ಸಂಕಲ್ಪ ಅಂತ ಪ್ರೂವ್ ಮಾಡಿದ. ತೇನ ತಪೋ ನಷ್ಟಂ, ಆದ್ದರಿಂದ ಅವಳ ತಪಸ್ಸು ನಷ್ಟವಾಯಿತು. ಹೀನಾಸ ಅಥೋ ಹಿ ಭರ್ತೃತಃ. ಸ್ವಾರಸ್ಯ ಹೇಳ್ತಾರೆ, ಅವಳ ಪುಣ್ಯ ಹೆಚ್ಚೆಚ್ಚಾಗಿತ್ತು ಅಂದರೆ ಗಂಡನಿಗಿಂತ ಕಡಿಮೆ ಇರಬೇಕು ನ್ಯಾಯವಾಗಿ, ಅವಳು ಜಾಸ್ತಿ ಆಗಿತ್ತು. ಹೆಂಡತಿ ಹೌಸ್ ವೈಫು, ಗೊತ್ತಾಯ್ತಾ, ಗಂಡ ಕೆಲಸ ಮಾಡ್ತಾನೆ, ಇನ್ಕಮ್ ಇಡೋದೇ ಜಾಸ್ತಿ ಆದರೆ ಹೌಸ್ ವೈಫಾಗಿ ಕೆಲಸ ಮಾಡಿದ್ರೆ ಇನ್ಕಮ್ ಜಾಸ್ತಿ ಆದರೆ ಏನರ್ಥ, ಬೇರೆ ಸಂಪಾದನೆ ಅಂತಾಯ್ತು. ಏನು ಸಂಪಾದನೆ ಇತ್ತಾಕೆ ಅಂದರೆ ಈ ಸಂಪಾದನೆ ಇತ್ತು, ಗೊತ್ತಾಯ್ತಾ. ಸಭೆಯಲ್ಲಿ ತುಂಬಿದ ಸಭೆ ಧೃತರಾಷ್ಟ್ರನ ಬೈತಾಳೆ, ತುಂಬಿದ ಸಭೆಯಲ್ಲಿ. ಆ್ಯಕ್ಚುಲಿ ಪತಿವ್ರತೆ, ನೀನು ಮಾಡಿದ ತಪ್ಪು. ಈಗ ಉಪದೇಶ ಮಾಡೋದು ನಾನು ಸಭೆ ಕರೆಸಿದ್ದೀಯಲ್ಲ, ಮೊದಲೆಲ್ಲ ಏನು ಮಾಡ್ತಿದ್ದಿ, ಎಲ್ಲದಕ್ಕೂ ಹೂ ಅಂತ ತಲೆ ಹಾಕಿಬಿಟ್ಟು ಈಗ ಹೇಳಿದ್ರೆ ಏನರ್ಥ, ನಿನ್ನೆ ನಾವು ಮೊದಲು ಬೈಬೇಕಾಗತ್ತೆ ಅಂತೇಳಿ, ನಿನ್ನೆ ಮೊದಲು ಬೈಬೇಕಾಗತ್ತೆ. ಇದೆಲ್ಲ ಇಂಪಾರ್ಷಿಯಾಲಿಟಿ ಕೂಡ ದೊಡ್ಡ ಗುಣ. ಅದು ಇಂಪಾರ್ಷಲ್ ಆಗಿರ್ತಾಳೆ, ಅದರಿಂದ ಪುಣ್ಯಕ್ಕೆ ಕಾರಣ ಆಯಿತು. ಅಸ್ತ್ವೇವ ಮಿಥ್ಯಾಹ ವಿಭು ಈಶ್ವರೋಪಿ ಅನ್ಯಥಾ ಕೃತವು ತೇನ ತಸ್ಯಾಹ ತಪಃ ನಷ್ಟಂ ಹೀನಾ ಸಾ ಅಥೋ ಹಿ ಭರ್ತೃತಃ. ಗಂಡಿಗಿಂತ ಸ್ವಲ್ಪ ಎತ್ತರದಲ್ಲಿದ್ದಲ್ಲ, ಕಡಿಮೆ ಆಯ್ತು. ಸೊ ಹೈಟಲ್ಲೂ ಕಡಿಮೆ ಇರಬೇಕು, ಇದರಲ್ಲೂ ಕಡಿಮೆ ಇರಬೇಕು. ವಧು ವರರು ಅಂತ ಕರೆದಾಗ ವಧು ವರ ಅಂದರೆ ಯಾವಾಗಲೂ ಕೂಡ ಹುಡುಗಿಗಿಂತ ಕನ್ಯಾಗಿಂತ ವರ ಏನಿರಬೇಕು, ಸ್ವಲ್ಪ ಇವತ್ತು ಅಷ್ಟು ಗೊತ್ತಿದ್ದಾರೆ, ಜಾಸ್ತಿ ಓದಿರಬೇಕು, ಜಾಸ್ತಿ ಇಷ್ಟು ಮಾತ್ರ ಗೊತ್ತಿರ್ತದೆ ಅಷ್ಟೇ, ಜಾಸ್ತಿ ಜ್ಞಾನ ಇರಬೇಕು ಅದೆಲ್ಲ ಗೊತ್ತಿರೋದಿಲ್ಲ. ಜಾಸ್ತಿ ಓದಿರಬೇಕು, ಜಾಸ್ತಿ ಕೆಲಸ ಇರಬೇಕು, ಸಂಬಳ ಜಾಸ್ತಿ ಇರಬೇಕು ಅಂತ ಸಾಮಾನ್ಯವಾಗಿ ಇಷ್ಟಪಡ್ತಾರೆ. ಈಗ IT ಬಂದು ಸ್ವಲ್ಪ ಉಲ್ಟಾಪಲ್ಟಾಗಿದೆ ಅಲ್ಲೆಲ್ಲೇ. ಆದರೆ ಈಗ ಹೈಟ್ ಮಾತ್ರ ಕಡಿಮೆ ಇರಬೇಕು ಅಂತ ಹೇಳಿದೆ, ಹೈಟ್ ಕಡಿಮೆ ಇರಬೇಕು, ಮನುಸ್ಮೃತಿಯಲ್ಲಿ ಹೇಳ್ತಾರೆ ಏನೇನು ಇರಬೇಕು ಅಂತ ಹೇಳ್ತಾರೆ. ಅದು ಇವತ್ತಿಗೂ ಸುಳ್ಳು ಬೈತಾರೆ ಇವರು, ಅರ್ಥ ಮಾಡ್ಕೊಳ್ಳದೆ. ಅದು ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಇದೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಏನಂತೆ. ಯಾವುದೋ ವಾಕ್ಯ ಹಿಂದೂ ಮುಂದಿಲ್ಲದೆ ನೋಡಿಬಿಟ್ರೆ ಎಲ್ಲ ಯಾರು ಬೇಕು ಅರ್ಥ ಮಾಡ್ಬೋದು, ಗೊತ್ತಾಯ್ತಾ. ಕನೆಕ್ಷನ್ ಇಲ್ಲದೆ ನೋಡಿಬಿಟ್ರೆ ಒಂದು ವಾಕ್ಯನ ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡೋದು, ಕೆಟ್ಟವ್ರು ಒಳ್ಳೆಯವ್ರು ಮಾಡ್ಬೋದು. ಮಧ್ವ ವಿಜಯನ ಮಾಡ್ಲಿಕ್ಕೆ ಬರ್ತದಲ್ಲ ಹಾಗೆ. ವಿಶ್ವಮಿಥ್ಯಾ ನಾರಾಯಣ ಪಂಡಿತ ಮಾತು ಇಂಥ ಬಾಯಿ ಬರೋದ, ಅದನ್ನು ನಾವು ಪಾರಾಯಣ ಮಾಡಬೇಕಾದಕ್ಕೆ ಏನು ಮಾಡಬೇಕಾಗ, ಅರ್ಥನೇ ಇಲ್ಲ. ಪೂರ್ವಪಕ್ಷ ಹೇಳ್ಯಾರ ಮಾತು. ಅಸ್ತ್ವೇವ ಮಿಥ್ಯಾಹ ವಿಭು ಈಶ್ವರೋಪಿ ಅನ್ಯಥಾ ಕೃತವು ತೇನ ತಸ್ಯಾಹ ತಪಃ ನಷ್ಟಂ ಹೀನಾ ಸಾ ಅಥೋ ಹಿ ಭರ್ತೃತಃ ನಾಶಯೇದ್ಧಿ ಸದಾ ವಿಷ್ಣು ಸ್ವಯೋಗ್ಯಾದಧಿಕಾನ್ ಗುಣಾನ್. ಇದು ನಿಯಮ, ಇದು ನಾಶಯೇದ್ಧಿ ಸದಾ ವಿಷ್ಣು ಸ್ವಯೋಗ್ಯಾತ್ ಅಧಿಕಾನ್ ಗುಣಾನ್. ಪರಮಾತ್ಮ ಯಾವಾಗಲೂ ಕೂಡ ಒಬ್ಬಿಬ್ಬರದ ಎಲ್ಲರದು ಕೂಡ ಅಧಿಕ ಪುಣ್ಯ ಮಾಡಿದರೆ ಏನು ಮಾಡ್ತಾನೆ, ತಕ್ಷಣವೇ ಅದು ಕಟ್ ಮಾಡ್ತಾನೆ. ಇಲ್ದವ್ರೆ ಅವ್ರಿಗೆ ನಾಶ ಆಗುತ್ತೆ. ಅಧಿಕ ಪುಣ್ಯ ಓವರ್ ಈಟಿಂಗ್ ಇದ್ದಾಗ ವಾಮಿಟ್ ಮಾಡಿಸ್ತಾರಲ್ಲ ಹಾಗೆ, ಅದು ಜೀರ್ಣ ಆಗೋದಿಲ್ಲ, ಅಜೀರ್ಣಕ್ಕೆ ಕಾರಣ ಆಗಿ ಅವನಿಗೆ ಅನರ್ಥಕ್ಕೆ ಕಾರಣ ಆಗುತ್ತೆ. ವಾಮಿಟ್ ಮಾಡಿಸಿದ್ರೆ ಏನಾಗುತ್ತೆ, ನಾರ್ಮಲ್ ಆಗ್ತಾರೆ. ಇದು ವಾಮಿಟ್ ಮಾಡಿಸೋದು ಬಾಯಿಯಿಂದ ವಾಮಿಟ್ ಆಗೋದಿಲ್ಲ, ಶಾಪ ಬಾಯಿಂದ ಬರುತ್ತೆ, ಅದರಿಂದ ವಾಮಿಟ್ ಆಗುತ್ತೆ ಅಷ್ಟೇ. ಶಾಪ ಬರೋದು ಬಾಯಿಂದಾನೆ ತಾನೆ,
ಆದ್ದರಿಂದ ಕೆಟ್ಟ ಮಾತಿನಿಂದ ಪಾಪ ಕಟ್ಕೊಳಕ್ಕೆ ಬರುತ್ತೆ, ಪುಣ್ಯ ವಾಮಿಟ್ ಆಗುತ್ತೆ. ಏನು ಏತಮ ಹಿಂದೆ ಬಂತು, ಏತಮಾನ ದ್ವಿಡಿತ್ತೇವ ಹರೇರ್ ನಾಮ ಹಿ ವೈದಿಕಂ, ದೇವರ ಹೆಸರಿದೆ. ಹೌದು, ಏತಮಾನ ದ್ವಿಟ್ ಅಂದ್ರೇನು? ಹೆಚ್ಚು ಪುಣ್ಯ. ಏತಮಾನ ಅಂದರೆ ಹೆಚ್ಚು ಪುಣ್ಯವನ್ನು ಅದು ದ್ವೇಷಿಸ್ತಾನೆ ಪರಮಾತ್ಮ. ಹೆಚ್ಚು ಪುಣ್ಯವನ್ನು ದ್ವೇಷಿಸ್ತಾನೆ ಅಂದರೆ ಬರೀ ದ್ವೇಷದಲ್ಲ, ಕಡಿಮೆ ಮಳೆ ಮಾಡ್ತಾರೆ ಅಂತ. ಆಮೇಲೆ ಗೊತ್ತಾಗ್ತದೆ, ಆಮೇಲೆ ಯಾವಾಗ ಶಾಪ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ. ಇಲ್ಲಿ ಜೀವನದಲ್ಲಿ ಕಳ್ಕೊಂಬರ್ತಾರೆ, ದುಡ್ಡು ಕಳ್ಕೊಂಡೆ ಅಂತ ಗೊತ್ತಾಗೋದಿಲ್ಲ. ಮೊದಲು ಗೊತ್ತಿಲ್ಲ, ಇಟ್ಟ ಸೋತ್ ಬಂದ ಇಷ್ಟ ಆಯ್ತು ಮುಖ, ಆಮೇಲೆ ಗೊತ್ತಾಗಲಿಲ್ಲ, ಗೊತ್ತಾಗುತ್ತೆ. ಬಟ್ ಟೂ ಲೇಟ್, ಏನು ಮಾಡೋಕ್ಕೆ ಬರೋಲ್ಲ. ಎಷ್ಟೊತ್ತು ಕಬ್ಬರು ಒತ್ಬಿಟ್ಟಿದ್ದಾರೆ ಪೇ ಅಂತೇಳಿ, ವಾಪಸ್ ತೊಗೊಳಕ್ಕೆ ಬರೋಲ್ಲ. ಅದನ್ನು ಮುಗಿದೋಯ್ತು ಕತೆ, ಭಾರಿ ಕಷ್ಟ. ನಾಸೆ ಅದು ಕೆಲವೆಲ್ಲ ₹1 ಹಾಕಿ ಟೆಸ್ಟ್ ಮಾಡ್ತಾರೆ ಫಸ್ಟು, ಸರಿ ಹೋಗುತ್ತಾ ಇಲ್ಲ ನೋಡ್ತಾರೆ. ಹಾಕಿಬಿಟ್ಟು ಅದು ಬಂತು, ಅದು ಬಂದರೆ ಆಮೇಲೆ ಹಾಕ್ತಾರೆ. ಅಷ್ಟು ₹1 ಹೋದ್ರೆ ಹೋಗಲಿ, ಕೊನೆ ಪಕ್ಷ ಎಲ್ಲ ಹೋಗಿಬಿಟ್ರೆ ಕಷ್ಟ ಅಂಥೇಳಿ ಹಾಗೆ ಮಾಡಬೇಕಾವ. ನಾಶೆ ಎದ್ದಿ ಸದಾ ವಿಷ್ಣು ಸ್ವಯೋಗ್ಯಾದಧಿಕಾನ್ ಗುಣಾನ್. ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯೋಗ್ಯತೆಗೆ ಮೀರಿದ ಪುಣ್ಯವನ್ನು ಪರಮಾತ್ಮ ಕಟ್ ಮಾಡ್ತಾನೆ. ಅದು ಯೋಗ್ಯತೆ ಮೀರಿ ಪುಣ್ಯ ಮಾಡಬಾರ್ದು. ಅದಕ್ಕೆ ನಮಗೆ ಭಾರಿ ಹುಷಾರು, ಪುಣ್ಯನೇ ಮಾಡಬಾರ್ದು, ಹೆಚ್ಚಾದರೆ ಕಷ್ಟ, ಹೆಚ್ಚಾಗುತ್ತೆ ಅಂತೇಳಿ ಬಿಟ್ಟು ಆಗಿಬಿಡಬಾರ್ದು. ನಮಗಲ್ಲೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ನಮಗೆ ಅಪ್ಲಿಕಬಲ್ ಅಲ್ಲ ಇದು. ಯಾರಿಗಿದು? ದೇವಾನಾಮ್ಮ ಮುನೀನಾಮ್ಮ. ಹೆಚ್ಚು ಪುಣ್ಯ ಮಾಡೋ ಚಾನ್ಸ್ ಅವ್ರು ನಮಗೆ ಇಲ್ಲೇ ಇಲ್ಲ. ಸಿಂಪಲ್, ಅದು ಭಾಳ ತುಂಬ ಕಷ್ಟಪಡಬೇಕಾಗಿಲ್ಲ. ಅದು ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ, ಸ್ಪೀಡ್ ಲಿಮಿಟ್ 10 ಕಿಲೋಮೀಟರ್ಸ್ ಹಾಕಿರ್ತಾರೆ. ನಾವು ಹೋಗಿ ನಡೆಯೋದು ಕಡಿಮೆ ಮಾಡಬೇಕಾಗಿಲ್ಲ. ಅದಕ್ಕೆ ನಾವು ಓಡಿದ್ರೂ 10 ಕಿಲೋಮೀಟ್ರ್ ಆಗಲ್ಲ. ಅದರಿಂದ ಅದು ಇಂಪಾರ್ಟೆಂಟ್. ಅದು ಓಡಿ ಹೋಗ್ತು ಅವತ್ತು 10 ವರ್ಷ ರೆಸ್ಟ್ ತೊಗೋತಾರೆ. ಅದರಿಂದ ನೋ ಡೇಂಜರ್. ಅದು ವೆಹಿಕಲ್ಸ್ಗೆ ಮಾತ್ರ. ಅದು ವೆಹಿಕಲ್ ಇದ್ದವ್ರು ಫಾಸ್ಟಾಗಿ ಹೋಗ್ತಾರೆ. ಅದು ಉತ್ತಮ ಅಧಿಕಾರಿಗಳಿಗೆ ಸಾಧ್ಯ, ಬೇರೆಯವರಿಗಿಲ್ಲ ಅದು. ಸೊ ನಾವು ಅದನ್ನು ಕೇರ್ಫುಲ್ ಮಾಡಿ, ನಾವು ಯಾವಾಗ ಎಷ್ಟು ಮಾಡಿದರೂ ಕಡಿಮೆನೇ ಆಗಿರುತ್ತೆ. ಎಷ್ಟು ಮಾಡಿದರೂ ಕೂಡ ನಮ್ಮ ಆಚಾರ್ಯ ಹೇಳ್ತಾರೆ ಭಾಷ್ಯದಲ್ಲಿ, ಮನುಷ್ಯರು ಮ್ಯಾಕ್ಸಿಮಮ್ ಮಾಡಿದರೂ ಕೂಡ ಅದು 10% ಆಗಿರುತ್ತೆ ಅಂತ ಅಷ್ಟೇ. ಅದು ಯಾವಾಗ 90% ಕ್ರಾಸ್ ಆದರೆ ಮಾಡಬೇಕು. ಅವರು ಇರೋದೇ 10% ಆಗೋದು. ಅದು ಅದರಲ್ಲಿ ಅಲ್ಲ, ಎಲ್ಲ ಮಾಡಿದ್ದು ಇಟ್ಕೊಂಬೋಣ. ಈಗ ಪ್ರಾಫಿಟ್ ಎಷ್ಟು ಬರುತ್ತೋ ಮಾರಿದವನಿಗೆ ಆ ಥರ. ₹100 ವಸ್ತು ಮಾರಿದರೆ ಲೆಜಿಟಿಮೇಟಾಗಿ ಎಷ್ಟು ಹೋಗ್ಬೋದು ಅವನು? ಕೂಲಿಗೆ ಎಲ್ಲರೂ ಕೊಟ್ಬಿಟ್ಟು 10% ಉಳಿಬೋದು. ಆ ಥರ ಅಷ್ಟೇ ಹೊರತು ನೆಟ್ ಉಳಿಯೋದು ಅಷ್ಟೇ. ಅವ್ರದ್ದು ನೆಟ್ಟೇ ಜಾಸ್ತಿ ಆಗಿ ಪ್ರಾಫಿಟ್ ಜಾಸ್ತಿ ಆಗಿದೆ. ಯಾವ ಟ್ಯಾಕ್ಸ್ ಯಾವುದಕ್ಕೆ ಕೊಡೋದು? ಯಾವಾಗಲೂ ಗ್ರಾಸ್ಗೆಲ್ಲ ನೆಟ್ಟಿಗೆ ಕೊಡೋದು ಟ್ಯಾಕ್ಸ್. ಸೊ ನೆಟ್ 10% ಆದ್ದರಿಂದ ಇವ್ರು ಎಂದೆಂದೂ ಕೂಡ ಪುಣ್ಯ ಟ್ಯಾಕ್ಸ್ ಇಲ್ಲ. ಅಷ್ಟು ಬಟ್ಟೆ ಟ್ಯಾಕ್ಸ್ ಇದ್ದಾಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ನಾಸೆ ಇದ್ದೆ ಸದಾ ವಿಷ್ಣು ಸ್ವಯೋಗ್ಯಾದಧಿಕಾನುಗುಣ. ಅದು ಆಚಾರ್ಯ ನೋಟ್ ಕೊಡದೆ ಹೋದ್ರೆ ತುಂಬ ಕಷ್ಟ. ಇದು ಪುಣ್ಯ, ಇದು ಸಿಂಪಲ್. ಇದು ವೆಹಿಕಲ್ಗೆ ಇಷ್ಟಾದರೂ ಕೂಡ ಏನು ಮಾಡ್ತಾರೆ? ಸ್ಪೀಡ್ ಲಿಮಿಟ್ ಹಾಕಿರ್ತಾರೆ, ಅಲ್ಲಿಗೂ ಬರ್ತಾ ಇದ್ದರೆ ಬ್ರೇಕರ್ಸ್, ರೋಡ್ ಇದು ಹಾಕ್ತಾರೆ, ಸ್ಪೀಡ್ ಬ್ರೇಕರ್ಸ್ ಹಾಕ್ತಾರೆ. ಸ್ಪೀಡ್ ಬ್ರೇಕರ್ ಹೇಗೋ ಇದು ಹಾಗೆ, ಸ್ಪೀಡ್ ಬ್ರೇಕ್ ಹಾಕಿದಾಗೆ. ಇನ್ನೂ ಇದು ಅರ್ಥ ಆಗದೆ ಹೋದರೆ ವೋಲ್ಟೇಜ್ಗೆ ಹಾಕ್ತಾರಲ್ಲ, ಏನಾಗ್ತಾರೆ? ಸ್ಟೆಬಿಲೈಸರ್. ಹೆಚ್ಚು ಬಂದರೆ ಎಷ್ಟೋ ಹೋಯ್ತಲ್ಲ. ಮೊನ್ನೆ ಒಂದು ಸರ್ತಿ ಎಷ್ಟೋ ಟಿ ವಿ ಹೋಯಿತು, ಲಕ್ಷಾಂತರ ರೂಪಾಯಿ ಟಿ ವಿ ಹೋಗಿ ಒಂದು ಸರ್ತಿ ಇದಾಯ್ತು. ಅದು ಸುಮಾರು ಒಂದು 2-3 ತಿಂಗಳ ಕೆಳಗೇನ ಅದು ಎಷ್ಟು ಸಿಕ್ಕಾಪಟ್ಟೆ ಟಿ ವಿಗಳು ಹೋದ. ಮತ್ತು ಇನ್ನೂ ಏನೇನೋ ಹೋದ್ವು. ಆ ಕಂಪ್ಯೂಟರ್ ಹೋಯ್ತು, ಏನೇನೋ ಆಯಿತು ಆ ಸಮಯದಲ್ಲಿ. ಒಂದು ಸೆಕೆಂಡಿನ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಅಲ್ಲ ಅದು. ಅದ್ರ ಸರಿಯಾಗಿ ಸ್ಟೆಬಿಲೈಸರ್ ಸರಿಯಾಗಿದ್ದರೆ ಹೋಗಲಿಲ್ಲ. ಯಾರಿಗಿತ್ತೋ ಅದು ಹೋಯ್ತು. ಸ್ಟೆಬಿಲೈಸರ್ ಅಂದರೆ, ಸ್ಟೆಬಿಲೈಸ್ ಮಾಡೋದು ಅಂದರೆ ಏನು? ಹೆಚ್ಚು ಕಡಿಮೆ ಆಗದಂತೆ ನೋಡ್ಕೊಳ್ಳೋದು. ಕಡಿಮೆ ಆದರೂ ಕಷ್ಟ, ಹೆಚ್ಚಾದರೂ ಕಷ್ಟ. ಅದಕ್ಕೋಸ್ಕರ ಜ್ಞಾನಿಗಳಿಗೆ ಹಾಗೆ ಮಾಡ್ತಾರೆ, ಉಳಿದವರಿಗೆಲ್ಲ. ಸಾಮಾನ್ಯವಾಗಿ ಜ್ಞಾನಿ ಅಂತ ಯಾಕೆ ಕರೀತಾರೋ, ಶ್ರೀಮಂತ ಅಂತ ಕರೆಯೋ ಪದ್ಧತಿ ಇದೆ. ಶ್ರೀಮಂತ ಅಂತ ಯಾರನ್ನು ಕರೀತಾರೆ? ದುಡ್ಡು ಜಾಸ್ತಿ ಇದ್ದ ಒಂದಿರ್ತೆ ಅದು ಎಲ್ಲ ಶ್ರೀಮಂತ. ದುಡ್ಡಿಲ್ಲದೆ ಯಾರು ಇರೋದೇ ಇಲ್ಲ, ಅದು ಶ್ರೀಮಂತಿಗೆ ಇಲ್ಲ ಅಂತ ಅರ್ಥ ಅಲ್ಲ. ಎಕ್ಸಸ್ ಇದ್ದಾಗ, ಪ್ರಪೋರ್ಷನ್ ಸ್ವಲ್ಪ ಜಾಸ್ತಿ ಇದ್ದಾಗ ಶ್ರೀಮಂತ ಅಂತ ಕರೀತಾರೆ. ಜ್ಞಾನಿ ಅಂತ ಕರೆಯೋದು ಕೂಡ ಸ್ವಲ್ಪ ಜಾಸ್ತಿ ಜ್ಞಾನ ಇದ್ದಾಗ ಅಂತ ಅರ್ಥ. ಸುಮ್ಮನೆ ಎಲ್ಲರೂ ಜ್ಞಾನಿಗಳೇ ಆ ಲೆಕ್ಕದಲ್ಲಿ. ಊಟ ಮಾಡೋಷ್ಟು ಜ್ಞಾನ ಎಲ್ರಿಗೂ ಇದ್ದೇ ಇರ್ತದೆ, ಕೆಲವು ಜ್ಞಾನ ಇರ್ತದೆ. ಅಂಥ ಜ್ಞಾನಿ ಅಂತ ಕರೆಯೋದಿಲ್ಲ. ಯಾರನ್ನು ಕರೀತಾರೆ? ಸ್ವಲ್ಪ ಜಾಸ್ತಿ ಇದ್ದಾಗ. ಜ್ಞಾನಿ ಅಂದರೆ ಜಾಸ್ತಿ ಇದ್ದಾಗ. ನಮಗೆ ನಿಜವಾದ ಅರ್ಥ ಶಾಸ್ತ್ರಜ್ಞಾನಿ ಅಂದರೆ ಸರಿಯಾದ ಜ್ಞಾನ ಇದ್ದಾಗೆ ಅಂತ ಅರ್ಥ. ತತ ಆಶ್ಲಿಷ್ಯ ಭರ್ತॄಣಾಂ ದೇಹಾನ್ ಪ್ರವೃತತಿ ಸ್ತ್ರೀಯ. ಇದು ಕಾರಣ ಕೊಟ್ಟರೆ ಅಷ್ಟಿಷ್ಟ ಯಾಕೆ ಮಾಡಿದ ಅಂದರೆ ಇದಿಷ್ಟು ವಿಷಯ ಡಿಸ್ಕಷನ್ ಬಂತು. ತತ ಆಶ್ಲಿಷ್ಯ ಭರ್ತॄಣಾಂ ದೇಹಾನ್ ಪ್ರವೃತತಿ ಸ್ತ್ರೀಯ. ದುರ್ಯೋಧನಾದಿಗಳು ಪತ್ನಿಯರು ಏನು ಮಾಡ್ತಾ ಇದ್ದಾರೆ? ಈಗ ತಮ್ಮ ಗಂಡಂದಿರ ಶವಗಳನ್ನು ಆಂಗ್ಲ ಮಾಡ್ಕೊಂಡು ಗೋಳಾಡ್ತಿದ್ದಾರೆ. ಕೃಷ್ಣ ಈಗ ತೋರಿಸ್ತಾರೆ, ನೋಡೀಗ ಅಂತ ತೋರಿಸ್ತಾರೆ. ದ್ರೌಪದಿ ಮಾತು ಕೊಟ್ಟಿದ್ನಲ್ಲ, ನೋಡೀಗ ಅಂತ ಹೇಳ್ತಾರೆ. ಸರ್ವ ದುರ್ಯೋಧನಾದೀನಾಂ ದರ್ಶಯಾಮಾಸ ಕೇಶವ. ದರ್ಶಯಿಷ್ಯೆ ಅಂತ ಅಲ್ಲಿ ಹೇಳಿದ್ದ, ದರ್ಶಯಾಮಾಸ ಅಂತ ಇಲ್ಲಿ ಹೇಳಿದ್ದ. ತೋರಿಸ್ತೇ ನೋಡು ಅಂತ ಹೇಳಿದ್ದ, ತೋರಿಸ್ಬಿಟ್ಟ. ಈಗ ತಾನು ಸತ್ಯ ಮಾಡಿದ್ದನ್ನು, ತನ್ನ ವಚನ ಸತ್ಯ ಅಂತ ತಿಳಿಸ್ತಾ ಮುಂದಿನ ಅವತ್ತೇ ಹೇಳಿದ್ದಾರೆ.
ಸತ್ಯ ಸಂಕಲ್ಪ ಅಂತ ಪ್ರೂವ್ ಆಯ್ತು. ಸತ್ಯ ಸಂಕಲ್ಪ, ಸರ್ವ ಸಮರ್ಥ, ಮಾತಾಡಿದ ನಡೆಸ್ತಕ್ಕೆ ಹೋದರೆ ಕೈಲಾಗಲಿಲ್ಲ ಅಂತ ನಡೆಸ್ದ ಕೃಷ್ಣ. ಸಂಕಲ್ಪ ಮಾಡಿದ ಹಾಗೆ ನಡೆಸ್ದ. ಆದ್ದರಿಂದ ಸರ್ವತಂತ್ರ ಸ್ವತಂತ್ರ. ಸರ್ವ ದುರ್ಯೋಧನಾದೀನಾಂ ದರ್ಶಯಾಮಾಸ ಸ್ತ್ರೀಯ. ಹಿಂದಕ್ಕೆ ಓದ್ಕೋಬೇಕು. ನಿನ್ನ ಅಳಿಸಿದ್ರಲ್ಲ ಅವರೆಲ್ಲ ಬರೀ ಅಳೋದಲ್ಲ, ಪ್ರರುದತೀಹಿ, ಜೋರಾಗಡಬೇಕು, ಪ್ರಲಾಪ ಮಾಡಬೇಕು. ಆ ರೀತಿ ಮಾಡ್ತಾನೆ. ಈ ಒಳ್ಳೆ ಮೆಸೇಜ್ ಕೊಡ್ತಾನೆ. ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸಿದರೆ ಇವ್ರ ಕಣ್ಣಲ್ಲಿ ಜಾಸ್ತಿ ಬರುತ್ತೆ, ನಾಳೆ ಸ್ವಲ್ಪ ಅಲ್ಲ ಇನ್ನು ಹೆಚ್ಚೇ ಬರುತ್ತೆ ಅಂತ ಹೇಳ್ತಾನೆ. ಕೃಷ್ಣಾಯೈ ಸಾಚತಂ ದೇವಂ ವಸ್ತುವತ್ ಪೂರ್ಣ ಸದ್ಗುಣಂ. ತಕ್ಷಣ ದ್ರೌಪದಿ ಏನು ಮಾಡ್ತಾರೆ, ಕೃಷ್ಣ ಸ್ತೋತ್ರ ಮಾಡ್ತಾನೆ. ಆಗ ಸ್ತೋತ್ರ ಮಾಡಿದ್ದು ಹೀಗಾಯಿತು, ಉದ್ಧಾರ ಮಾಡಬೇಕು ಅಂತ. ಈಗ ಸ್ತೋತ್ರ ಮಾಡಿದ್ದು ಈ ಮಾತು ಕೊಟ್ಟೈತೆ ನಡ್ಕೊಂಡಿದ್ದಿ, ಪೂರ್ಣ ಸಮಾಧಾನ ಆಯಿತು ಹೇಳ್ತಾರೆ. ತಥೋ ದೇಹಾನ್ ಪ್ರಸಿದ್ಧಾನಾಂ ಪಾರ್ಥಾಃ ಸಮದಹತ್ ಸತಾಂ ಅನ್ಯೇಷಾಂ ಧೃತರಾಷ್ಟ್ರಾದೀನ್ ಪುರಸ್ಕೃತ್ಯೈವ ಕಂಶ್ಚನ. ಇನ್ನು ಈ ವಿಷಯ ಮುಗೀತು. ಶವ ಸಂಸ್ಕಾರ ಆಗಬೇಕೀಗ. ಎಷ್ಟು ಜನಕ್ಕೆ ಆಗಬೇಕಲ್ಲಿ? ಅಷ್ಟು ಜನಕ್ಕೆ ಆಗಬೇಕು. ಹೇಗೆ ಮಾಡಬೇಕಾದ್ರೆ ಸಾಧ್ಯ ಇತ್ತು. ಮೊನ್ನೆ ಕೊಡೋರದಲ್ಲೇ ಏನು ಮಾಡ್ತಿದ್ರು, ಒಟ್ಟಿಗೆ ಹಾಕಿ ಮಾಸಲ್ಲೇ ಮುಗಿಸ್ಬಿಡ್ತಾಯಿದ್ರು. ಮಾಸ್ ಕ್ರಿಮೇಷನ್ ಮಾಡ್ತಾಯಿದ್ರು. ಯಾವುದು ಏನು ಇಷ್ಟು ಜನ ಅಲ್ಲ ಸತ್ತಿದ್ದು, ಇಷ್ಟು ಜನ ಸತ್ತಾಗ ಹೇಗೆ ಮಾಡೋಕ್ಕೆ ಸಾಧ್ಯ ಇದೆ, ಹೇಗೆ ಮಾಡಿದರೂ ಹೇಳ್ತಾರೆ. ಇವೆಲ್ಲ ಮೈನ್ಯೂಟ್ ಡೀಟೇಲ್ಸು. ನಮ್ಮ ಪ್ರಶ್ನೆ ಕೇಳ್ತೇವೆ, ಉತ್ತರ ಕೊಟ್ಬಿಡ್ತಾರೆ. ಅದಕ್ಕೆ ಅದೊಂದು ಪ್ರಶ್ನೆ ಉಳ್ಕೊಂಡಿದೆ ಈಗ, ಅದಕ್ಕೂ ಉತ್ತರ ಕೊಡ್ತಾರೆ. ಮಹಾಭಾರತ ಯಾವುದೇ ಪ್ರಶ್ನೆ ಕೂಡ ಅನಾನ್ಸರ್ಡ್ ಆಗಿಬಿಡೋದಿಲ್ಲ. ತಥೋ ದೇಹಾನ್ ಪ್ರಸಿದ್ಧಾನಾಂ ಪಾರ್ಥಾಃ ಸಮದಹನ್ ಸತಾಂ. ಪ್ರಸಿದ್ಧಾನಾಂ ಸತಾಂ. ಸಜ್ಜನರು ಬೇಕಾಡ್ಸಿದ್ದಾರೆ. 7 ಲಕ್ಷ ಸೈನ್ಯನೂ ಯೋಗ್ಯರೇ ಅವರು. ಅಷ್ಟು ಜನಕ್ಕೂ ಮಾಡಕ್ಕೆ ಬರೋದು. ಪ್ರಸಿದ್ಧರಾದ ಸಜ್ಜನರ. ಅಲ್ಲಿ ಕೌರವರ ಕಡೆಗೆ ಬರೀ ಸಜ್ಜನರ, ಪ್ರಸಿದ್ಧರು ಬೇಕಾಗಿಲ್ಲ. ಸಜ್ಜನರು ಇದ್ದಿದ್ದೇ ಸ್ವಲ್ಪ ಜನ ಅವರೆಲ್ಲ ಅಲ್ಲಿದ್ದರು. ಆದ್ದರಿಂದ ಎಲ್ಲರದು ಅವ್ರನ್ನೆಲ್ಲ ಏನು ಮಾಡಿದ್ದಾರೆ, ದಹನ ಮಾಡಿದರು. ದಹನ ಸಂಸ್ಕಾರಕ್ಕೆ ಬಹಳ ಶ್ರೇಷ್ಠವಾದ ಕ್ರಮ. ದ್ವಿಜರಿಗೆಲ್ಲ ಕೂಡ ಮುಖ್ಯ. ಅದು ಅದರಲ್ಲೂ ಕೆಲವು ಸ್ವಲ್ಪ ಸೂಕ್ಷ್ಮಗಳಿವೆ, ಅದನ್ನ ಬೇರೆ ಕಡೆ ತಿಳ್ಕೋಬೇಕು. ತಥೋ ದೇಹಾನ್ ಪ್ರಸಿದ್ಧಾನಾಂ ಪಾರ್ಥಾಃ ಸಮದಹನ್ ಸತಾಂ ಅನ್ಯೇಷಾಂ ಧೃತರಾಷ್ಟ್ರಾದೀನ್ ಪುರಸ್ಕೃತ್ಯೈವ ಕಂಶ್ಚನ. ಕೆಲವನ್ನ ತಾವೇ ದಹನ ಮಾಡಿಸಿದರು. ದ್ರುಪದಾದಿಗಳ ಬಂಧುಗಳವರು, ಅವರಿಗೆ ತಾವೇ ಮಾಡಿದರು. ಕೆಲವರಿಗೆ ಧೃತರಾಷ್ಟ್ರ ಸಂಬಂಧಪಟ್ಟ ಧೃತರಾಷ್ಟ್ರ ಇದ್ದಾಗ ಅವನ ಕೈಲಿ ಮಾಡಿಸಿದರು. ಪುರಸ್ಕೃತ್ಯೈವ ಕಂಶ್ಚನ. ಇದು ಎರಡಾಯ್ತು. ಈಗ ತಾವು ಮಾಡಬೇಕಾದ್ರೆ ತಾವು ಮಾಡಿದರು. ಅವ್ರ ಕಡೆ ಬಂಧು ಬಾಂಧವರು ಭೀಷ್ಮಾದಿಗಳೆಲ್ಲ ಆ ಕಡೆಯವರಿದ್ದಾರೆ. ಅವರೇ ಅಧಿಕಾರ. ಇನ್ನು ಅವರು ಮಾಡಬೇಕಲ್ಲ. ಇನ್ನು ಭೀಷ್ಮರಿದ್ದಾರೆ. ಈಗ ಮುಂದೆ ಹೇಳ್ತಾರೆ. ಅವ್ರ ಕಡೆಯವ್ರು ಯಾರಿದ್ದರು ಸಜ್ಜರು, ಅವ್ರ ಕೈಲೇ ಮಾಡಿಸಿದರು. ತಮ್ಮ ಪಕ್ಷದ ಸಜ್ಜರನ್ನ ತಾವೇ ಮಾಡಿದರು. ಎಲ್ಲರನ್ನೆಲ್ಲ ಪ್ರಸಿದ್ಧರನ್ನ ಅಂತ ಅರ್ಥ. ಯಾವತ್ತು ಹೌದು ಮಾಡಬೇಕು. ಆ ಅಶ್ವತ್ಥಾಮರಿದ್ದಾರಲ್ಲ ಮಾಡಲಿಕ್ಕೆ. ಸೂತೈ ಪಂಚಭಿರೇವ ಸ್ವೈ ಸರಸ್ವತ್ಯಾಂ ಪ್ರಚಿಕ್ಷುಭು ಸ್ನೇಹಾನ್ ನೃಪೋ ಯಮೌ ಚ ಸ್ವಾನ್ನಾಜೌ ತಸ್ಮಿನ್ಯಯೋಜಯನ್. ಅಲ್ಲೊಂದು ಮತ್ತೊಂದು ಸೂಕ್ಷ್ಮ. ಅವ್ರನ್ನೆಲ್ಲ ಉಳಿದವ್ರನ್ನೆಲ್ಲ ಸರಸ್ವತ್ಯಾಂ ಪ್ರಚಿಕ್ಷುಭು. ಸರಸ್ವತಿ ನದಿ ಹರಿತಿತ್ತು. ಈಗೆಲ್ಲ ಅದ್ರ ಇದು ಕಾಣಿಸುತ್ತೆ, ಪಾತಿದೆ, ಅದಿಲ್ಲ. ಈಗ ಅದೆಲ್ಲ ಹೆಣಗಳೆಲ್ಲ ನದಿಯಲ್ಲಿ ಹಾಕಿಬಿಡ್ತಾರೆ. ಹಡ್ಕೊಂಡು ಮುಂದೆ ಮಾಡ್ಕೊಂಡು ಹೋಗಿಬಿಡುತ್ತೆ ಆ ಕಡೆಗೆ. ಗೊತ್ತಾಯ್ತಾ? ಯಾರ ಕೈಯಲ್ಲಿ ಹಾಕಿಸಿದ್ರು ಅಂದರೆ ಪಂಚಭಿಹಿ ಸ್ವೈಹಿ ಸೂತೈಹಿ, ತಮ್ಮ ಸೂತರಗಳಿಂದ. 5 ಜನ ಸೂತರಿದ್ದಾರಲ್ಲ ಅವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ರು ಅಂತ ಅರ್ಥ. ಆ ಕೆಲಸ ಮಾಡಿಸಿದ್ರು. 5 ಜನ ಅಷ್ಟು ಮಾಡೋಕ್ಕಾಗತ್ತಾ ಅಂದರೆ ಅವ್ರ ನೇತೃತ್ವದಲ್ಲಿ ಅಂತ ಅರ್ಥ. 5 ಜನ ಸೂತರ ನೇತೃತ್ವದಲ್ಲಿ ಈ ಕೆಲಸ ಎಲ್ಲ ಮಾಡಿಸಿದ್ರು. ನದಿಗೆ ಹಾಕೋ ಕೆಲಸನ, ಶವಗಳ ನದಿಗೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ. ಸರಸ್ವತ್ಯಾಂ ಸರಸ್ವತಿ ನದಿ ಪ್ರಚಿಕ್ಷಿಪುಹು ಸ್ನೇಹಾನ್ ನೃಪಃ ಯಮೌಚ ಸ್ವಾನ್. 5 ಜನ ಸೂತರಿಂದ ಅಂತ ಹೇಳಿದ್ರೆ ಪ್ರಶ್ನೆ ಬಂತೀಗ. 5 ಜನ ಸೂತರು ಯಾರೀಗ ಪ್ರಶ್ನೆ ನೋಡಿ, ಎಷ್ಟು ಸೂಕ್ಷ್ಮ ವಿಚಾರ. 5 ಜನ ಪಾಂಡವರಿಗೆ 5 ಜನ ಸೂತರು, ಒಬ್ಬೊಬ್ಬರಿಗೆ ಒಬ್ಬರಾದ್ರಿ. ಈಗ 5 ಜನ ಸೂತರಿದ್ರ ಅಂತ ಪ್ರಶ್ನೆ. ಈಗ 5 ಜನ ಸೂತರಿದ್ರಾ ಅಂತ ಕೇಳಿದರೆ ಧರ್ಮರಾಜ ಭೀಮನ ಸೂತ ಯಾರೋ ವಿಶೋಕ. ಆತ ಸತ್ತಿಲ್ಲ, ಬದುಕಿದ್ದಾನೆ, ಸಿದ್ಧ. ಅರ್ಜುನನ ಸಾರಥಿ ಕೃಷ್ಣ. ಅದು ಈತರ ಸಾರಥಿ ರೆಗ್ಯುಲರ್ ಡ್ರೈವರ್ ಬೇರೆ ಇದ್ದ. ಆತನ ಯುದ್ಧ ಕರ್ಕೊಂಡು ಹೋಗಿಲ್ಲ. ಕೃಷ್ಣ ಬಂದಿದ್ದರಿಂದ ಆತ ರಿಲೀಫ್ ಸಿಕ್ತು. ಆತ ಸುಖವಾಗಿ ಬದುಕಿದ್ದ ಆತ. ಸೊ ಭೀಮನ ಸಾರಥಿನೂ ಬದುಕಿದ್ದ, ಭೀಮನ ರಕ್ಷಣೆಯಲ್ಲೇ ಬದುಕಿದ್ದ. ಸೊ ಭೀಮಾಭಿರಕ್ಷಿತ ದೃಷ್ಟಾಂತ ಅದು ಒಂದು. ಅವರಿವರಲ್ಲಿ ಭೀಮನ ಸಾರಥಿ ಕೂಡ ಸತ್ತಿರಲಿಲ್ಲ ಅಂತ ಹೇಳಿದರೆ ಭೀಮಾಭಿರಕ್ಷಿತ ಒಳ್ಳೆ ಬರುತ್ತೆ. ಭೀಷ್ಮರು ಎಷ್ಟು ಸಾರಥಿ ಸತ್ತಿದ್ರೆ ಲೆಕ್ಕನೇ ಇಲ್ಲ. ಭೀಷ್ಮಾಭಿರಕ್ಷಿತರಾದ ಸಾರಥಿ ಕೂಡ ಉಳ್ಕೊಂಡಿದ್ದಿಲ್ಲ, ಭೀಮಾಭಿರಕ್ಷಿತ ಸಾರಥಿನೂ ಉಳ್ಕೊಂಡಿದ್ದ. ಒಂದು ಭಾರಿ ವಿಶೇಷ ಅಂಶ. ಆಮೇಲೆ ಏನಾಯಿತು, ಇನ್ನು ನಕಲ ಧರ್ಮರಾಜ ಸಾರಥಿ ಇದ್ದ, ನಕಲ ಸಾರಥಿ 3 ಜನ ಇದ್ದರು. ಸೊ ಇಬ್ಬರೇ ಉಳ್ಕೊಂಡ್ರು. ಇನ್ನು 3 ಜನ ಇಲ್ಲಿಂದ ಬಂದ್ರು ಪ್ರಶ್ನೆ. ಈಗ ಅವರನ್ನು ಅವ್ರು 3 ಜನ ಯುದ್ಧಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಮತ್ತು ವಂಶ ಪಾರಂಪರ್ಯ ಸೂತ್ರವರು ಮೊದಲಿನ ಕಾಲದಿಂದ ಅಲ್ಲೇ ಇರಬೇಕು. ತಾವು ಯುದ್ಧಕ್ಕೆ ಹೋದ್ರೆ ಡೇಂಜರ್, ಸಾಮಾನ್ಯ ಸಾಯೋ ಚಾನ್ಸಸ್ ಜಾಸ್ತಿ ಅಂಥೇಳಿ
ಬೇರೆಯವ್ರು ಅಡಾಪ್ಟ್ ಮಾಡಿದರು ಆ ಕಾಲಕ್ಕೆ ಯುದ್ಧಕ್ಕೆ. ಹೀಗಾಗಿ 5 ಜನ ಸಾರಥಿ ಉಳ್ಕೊಂಡ್ರಿ. ಈಗ ಇವರು ಕೃಷ್ಣ ಬಂದಿದ್ದರಿಂದ ಅರ್ಜುನ ಸಾರಥಿ, ಭೀಮನ ಸಾರಥಿ ರಕ್ಷಿತ, 3 ಜನ ಯುದ್ಧಕ್ಕೆ ಹೋಗಿರಲಿಲ್ಲ. ಆದ್ದರಿಂದ 5 ಜನ ಉಳ್ಕೊಂಡ್ರು, ಅವ್ರಿಗೆ ಕೆಲಸ ಮಾಡಿಸಿದರು. ಗೊತ್ತಾಯ್ತಾ? ಅಂದರೆ ಸಾರಥಿ ಎಷ್ಟೋ ಸತ್ರಂತ ಧರ್ಮರಾಜ ಸಾರಥಿನ ಕೊಂದ ಕಾರಣ ಅಂತ ಬರುತ್ತೆ. ಹೋಗ್ಬಿಟ್ಟಿದ್ದಾನೆ ಈಗಾಗಲೇ. ಈ ಸಾರಥಿ ಅಲ್ಲ ಆತ, ಮಧ್ಯೆ ಮಧ್ಯೆ ಕರ್ಕೊಂಡು ಹೋಗ್ತಾರೆ ಅಂಥ ಸಾರಥಿ. ಅವರು ಸತ್ತಿದ್ದ. ನಕಲ ಸಹದೇವರ ರಥ ಹೋಗಿದೆ, ಸಾರಥಿ ಹೋಗಿದೆ, ಎಲ್ಲ ಆಗಿದೆ. ಅವರು ಒರಿಜಿನಲ್ ಸಾರಥಿಗಳಲ್ಲ, ಯುದ್ಧಕ್ಕೋಸ್ಕರ ಕರ್ಕೊಂಬಂದವರು. ಇವರಂತೂ ಏನಾಗಿರಲಿಲ್ಲ. ಇದು ಅನಲೈಸ್ ಮಾಡಿದರೆ ಅಲ್ಲೂ ಸೂಕ್ಷ್ಮ ವಿಚಾರ ಹಿಡಿದಾಗಾಯಿತು. ದುಷ್ಟರನ್ನು ಅವರೇ ಹಾಕಿಸ್ತಾರೆ. ಕೃಷ್ಣನು ರಾಮದೇವರು ಹಾಕ್ತಾರೆ, ರಾವಣನ ಹಾಕಿಸ್ತಿರ್ತಾನೆ. ಮುಗಿದೋಗಿರು ಅಲ್ಲಿ ಯಾರೂ ಕೂಡ ಇರಬಾರ್ದು. ಇಲ್ಲಿ ಅಲ್ಲಿ ಕೆಲವು ಎಲ್ಲ ದುಷ್ಟರೇ ಇದ್ರಲ್ಲಿ. ವಿಭೀಷಣ ಈ ಕಡೆ ಇದ್ದ ಯೋಚನೆ ಇಲ್ಲ. ಇಲ್ಲಿ ಹಾಗೆಲ್ಲ ಭೀಷ್ಮ ದೊಡ್ಡವರು ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ವ್ಯವಸ್ಥೆ ಮಾಡಬೇಕಾಯ್ತು ಅವ್ರಿಗೆ. ಇಲ್ಲದೆ ಹೋಗಿದ್ರೆ ಒಂದು ಸ್ಟಾರ್ಟಿಗೆ ಮುಗಿಸ್ಬಿಡ್ತಿದ್ರು. ಅದು ಹುಡುಕಿ ಮಾಡಬೇಕಾದ್ರೆ ನದಿಗೆ ಹಾಕಿ ನದಿ ಹೊಡ್ಕೊಂಡು ಹೋದ್ರು. ಆಗಲೇ ಅದು ಎಷ್ಟೋ ಕೊಳತು ಎಷ್ಟೋ ದಿನ ಇದಾಗ ಹೋಗಿತ್ತು. ಕೆಲವ್ರದ್ದು ಹಾಕಿ ಬಿಡಿದವ್ರನ್ನ ಹಾಕಿದ್ರು ಹೋಯ್ತು ಅಲ್ಲಿಗೆ. ಕೆಲವೆಲ್ಲ ಬೀರು ತಿಂದು ಹೋದ್ವು, ಎಲ್ಲ ಪ್ರಾಣಿಗಳು ತಿಂದು ಹೋದ್ವು. ಹೊದ್ದೋಗಿದ್ದೆ ಎಲ್ಲ ಹದ್ದುಗಳು ಪಿಶಾಚಿಗಳು ತಿಂದೋದು ಕೆಲವರದೆಲ್ಲ. ಕೊನೆಗೆ ಉಳ್ಕೊಂಡ್ರದ್ದು ಹಾಕಿದ್ರು ಅಷ್ಟೇ. ಮುಂದೆ ಅವ್ರು ಗೋಳಾಡೋದು ಹೇಳ್ತಾರ ಅಂದರೆ ಯುದ್ಧದಲ್ಲಿ ಹೋರಾಡಿ ಕೆರಡಿದೆ. ಈಗ ಒಂದು ಯುದ್ಧದಲ್ಲಿ ಹೋದಾಗ ಅವ್ರಿಗೆ ದೊಡ್ಡ ಕ್ಷತ್ರಿಯರು ಅವ್ರಿಗೆ ಪಾಂಡವರ ಕಡೆ ಬೇರೆಯವರು ಬಂದಿಲ್ಲ. ಆದ್ದರಿಂದ ಅವರೆಲ್ಲ ವೀರ ಸ್ವರ್ಗಕ್ಕೆ ಹೋಗ್ತಾರೆ. ನಮ್ಮಲ್ಲೂ ಕೂಡ ಹುತಾತ್ಮರು ಅಂತ ಭಾಳ ಸ್ಪೆಷಲ್ ಆಧಾರ ಕೊಡೋದಿಲ್ಲ ಅವರಿಗೆ. ಯುದ್ಧದಲ್ಲಿ ಸತ್ತ ಯೋಧರಿಗೆ ಭಾಳ ಬೆನಿಫಿಟ್ ಸಿಗುತ್ತೆ. ಅದು ಅವ್ರಿಗೆ ಸಿಕ್ತು. ಭೂಲೋಕದಲ್ಲಿ ಕೊಡೋಕ್ಕೆ ಬರೋದು ಸರ್ಕಾರಕ್ಕೆ, ಪರಲೋಕದ ಕೊಡೋಕ್ಕೆ ಬರೋಲ್ಲ. ದೇವ್ರು ಎರಡನ್ನೂ ಕೊಟ್ಟ. ಇಲ್ಲೂ ಕೊಟ್ಟರು, ಅಲ್ಲೂ ಕೊಟ್ಟರು. ದುಷ್ಟರ ಕಡೆಗೆ ಸ್ವಲ್ಪ ಪ್ರಾವಿಷನ್ ಇದ್ದೇ ಇರುತ್ತೆ. ಯುದ್ಧದಲ್ಲಿ ಸತ್ತಿದ್ದು ಮೈನಸ್ ಇರುತ್ತೆ. ಸ್ವಲ್ಪ ದಿವಸದಿಂದ ಆಮೇಲೆ ಅವರು ನರಕಕ್ಕೆ ಹೋಗ್ತಾರೆ. ಆಗ ಸ್ವಲ್ಪ ಬೆನಿಫಿಟ್ ಇರುತ್ತೆ, ಇರೋದಿಲ್ಲ ಅಂತೇನಿಲ್ಲ. ಎಲ್ಲೋ ಕೊಲೆಯಾಗಿ ಸಾಯೋದಕ್ಕೆ ಯುದ್ಧದಲ್ಲಿ ಸಾಯೋದು ಭಾರಿ ಒಳ್ಳೆಯದು. ದೇಹಾನ್ ನೃಪೋ ಯಮೌಚ ಹೋಗ್ತಾರೆ. ಬಟ್ ಅವರೆಲ್ಲ ಸ್ವರ್ಗಕ್ಕೆ ಹೋದರೆ ಅನಿತ್ಯ, ಅದು ವಾಪಸ್ ಬರಲೇಬೇಕು. ಪುಣ್ಯ ಇರೋರಿಗೆ ಇರ್ತಾರಷ್ಟೇ, ಆಮೇಲೆ ಇಲ್ಲ. ಸ್ನೇಹಾತ್ ಯಾಕೆ ಹಾಗೆ ಮಾಡಿದ್ರು? ಸ್ನೇಹಾತ್ ತುಂಬ ಪ್ರೀತಿ ಇತ್ತು ತಮ್ಮ ಸೂತರ ಮೇಲೆ. ಅದು ಸಾಯಬಾರ್ದು ಅಂಥೇಳಿ ಯುದ್ಧಕ್ಕೆ ಕರ್ಕೊಂಡು ಹೋಗಿರಲಿಲ್ಲ. ಆದ್ದರಿಂದ ಉಳ್ಕೊಂಡಿದ್ರು. ಬಟ್ 5 ಜನ ಆದರೂ ಅದಕ್ಕೆ ಆಚಾರ ಒತ್ತು ಕೊಟ್ಟರು. ಬರೀ ಸೂತೈಹಿ ಅಂತ ಅಷ್ಟೇ ಹೇಳ್ಬಿಟ್ರೆ ಸಮಸ್ಯೆ ಬರ್ತಿರಲಿಲ್ಲ. ಪಂಚಮಿ ಅಂತ ಹೇಳಿದ್ರೆ ಸಮಸ್ಯೆ ಬಂತೀಗ. 5 ಜನ ಇದ್ರ ಅಂತ ಇದ್ದರು, ತಿಳಿಸಿದ್ರು ಅದನ್ನು. ಶವಾಹ ಪ್ರಾಯೋ ಬಹುತ್ವೇನ ತತ್ರೈವ ಸಂಸ್ಥಿತಾ. ಇಷ್ಟಾದರೂ ಎಲ್ಲರ ಶವ ಹಾಕ್ಲಿಕ್ಕಾಗಲಿಲ್ಲ. ಅಷ್ಟು ಶವಗಳನ್ನ ಹೆಂಗೆ ಹಾಕ್ಲಿಕ್ಕಾಗ್ತದೆ? ಏನು ಮಾಡಿದ್ರು ಅದನ್ನು? ಅಲ್ಲಲ್ಲೇ ಉಳ್ಕೊಂಡು ಹಾಗಾಗಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಅಲ್ಲಲ್ಲೇ ಉಳ್ಕೊಂಡು ಅಲ್ಲಲ್ಲೇ ಹೋಯ್ತು. ಆನೆ ಎತ್ತಿ ಯಾರು ಹಾಕ್ತಾರೆ? ಮತ್ತೆ ಎಷ್ಟೋ ಲಕ್ಷಗಟ್ಟಲೆ ಆನೆಗಳು ಕುದುರೆಗಳು ಸತ್ತಿದೆ, ರಥಗಳು ಬಿದ್ದಿದೆ. ಇದೆಲ್ಲ ಯೋಚನೆ ಮಾಡಿ ಸರಿಯಾಗಿ ಎಕ್ಸ್ಕವೇಷನ್ ಮಾಡಿಸಿದ್ರೆ ಏನಾಗುತ್ತಾಗ ಸಿಗುತ್ತೆ. ಅದನ್ನು ಮಾಡಿಸೋ ಪ್ರಯತ್ನ ಸರಿಯಾಗಿ ಮಾಡಿಲ್ಲ. ಆ ಕೆಲಸ ಆದರೆ ಬುರುಡೆ ಸುಳ್ಳು ಗಿಳ್ಳು ಅಂತ ಹೇಳೋದಕ್ಕಿಂತ ಪರೀಕ್ಷೆ ಮಾಡಿ ನೋಡಿ. ಎಷ್ಟೋ ಕಡೆಗೆ ಆ ರೀತಿಯಾಗಿದೆ. ಹಂಪೆ ತೀರಾ 500 ವರ್ಷದಿಂದ ಅಷ್ಟೇ. ಹಂಪೆ ತುಂಬ ದಿವಸ ಹಳೆಯದಲ್ಲ ಅದು. ಅದೆಲ್ಲೋ ಹೊಸಪೇಟೆನೇ ತಗೊಳ್ಳಿ. ಹಂಪೆ ಅದೆಲ್ಲ ಬೇರೆ ಸೇರಿಬಿಟ್ಟಿತ್ತಾಗ. ಎಷ್ಟೋ ಜನ ಸೈಟ್ ತೊಗೊಂಡು ಕಟ್ಸ್ಲಕ್ಕೆ ಹೋದಾಗ ಒಳ್ಳೆ ದೇವಸ್ಥಾನ ಸಿಕ್ಕಿದೆ ಒಳಗಡೆ. ಅಷ್ಟು ಮಣ್ಣು ಮುಚ್ಕೊಂಡು ಹೋಗಿದೆ ಅಷ್ಟು ಇದರಲ್ಲಿ. ಆಮೇಲೆ ನೋಡಿದ್ರೆ ಇದ್ರ ಒಂದೊಂದು ಗೋಪುರಗಳು ಕೆಲವೊಂದು ಮುಚ್ಚಾಕಿದ್ದಾರೆ, ಕೆಲವು ಇದು ಮಾಡಿದ್ದಾರೆ. ಆ ಥರ ಹಂಪಿಯಲ್ಲಿ ಎಕ್ಸಿಬಿಷನ್ ಮಾಡಿ ಏನೇನೋ ಸಿಕ್ಕಿದೆ. ಸರೋವರಗಳು ಸಿಕ್ಕಿದೆ ಎಷ್ಟೊಂದು. ಅದು ಸಿಕ್ಕಾಬಟ್ಟೆ ಆರ್ಟ್ ಇದೆ ಅದರಲ್ಲಿ. ಅವೆಲ್ಲ ಹೊಸದಾಗಿ ಸಿಕ್ಕಿದ್ದು ಅವೆಲ್ಲ ಹಂಪಿಯಲ್ಲಿ ಮಾಡಿದ್ದು. 500 ವರ್ಷಕ್ಕೆ ಇಷ್ಟ ಆಯಿತು. 5,000 ಸ್ವಲ್ಪ ಡೀಪಾಗಿ ಹೋದರೆ ಸಿಗಲೇಬೇಕು. ಎಷ್ಟೋ ಪಟ್ಟಣಗಳೇ ಒಳಗೆ ಹೋಗಿಬಿಟ್ಟಿರುತ್ತೆ. ಇವಾಗ ವೃಂದಾವನ ಮಾಡಿರ್ತಾರಲ್ಲ, ಎಷ್ಟೋ ಸರ್ತೆ ಬಾಡಿಯಲ್ಲಿ ಇರೋದೇ ಇಲ್ಲ. ಎಷ್ಟೋ ದೂರ ಹೋಗಿಬಿಟ್ಟಿರುತ್ತೆ. ಭೂಮಿ ಮಧ್ಯೆ ಇದಾಗ್ತಿರುತ್ತೆ. ಅಲ್ಲಿರಬೇಕು ಅಂತೇನು ವೃಂದಾವನ ಪೂಜೆ ಕೆಳಗದೆ ಎಷ್ಟೊತ್ತಿಗೆ ಎಷ್ಟೋ ವೃಂದಾವನ ಶಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಸಿಕ್ಕಿಲ್ಲ. ಅದು ಎಷ್ಟೋ ದೂರದಲ್ಲಿ ಸಿಕ್ಕಿದೆ. ಆಮೇಲೆ ಆ ಕಮಾಂಡ್ ಏನೇನೋ ಸಿಕ್ಕಿವೆ, ಸಾಲಿಗ್ರಾಮಗಳು ಸಿಕ್ಕಿದೆ. ಯಾವುದೋ ಅಲ್ಲಿ ಸಿಕ್ಕಿದ್ದು ಭಾಳ ಕಡಿಮೆನೇ. ಎಲ್ಲ ಹೋಗ್ಬಿಟ್ಟಿರುತ್ತೆ ಆ ಕಡೆಗೆ. ಅದ್ರ ರೀತಿ ಚೇಂಜಸ್ ಆಗೋದ್ರಿಂದ 5,000 ವರ್ಷ ಹಿಂದೆ ಹುಡುಕಿದರೆ ಅಷ್ಟು ಜನ ಇದ್ದಾಗ ಖಂಡಿತ ಕೆಲಸ ಸಿಗುತ್ತೆ. ಅದನ್ನು ಇವರು ಪಾಸಿಟಿವ್ ಸೆನ್ಸ್ದಲ್ಲಿ ಕೂತ್ಕೊಂಡು ಚಾಲೆಂಜಾಗಿ ತೊಗೋಬೇಕು. ಅಯೋಧ್ಯೆಗೆ ಹಾಗೆ ಹೋರಾಡಿದ್ರಲ್ಲ ಆ ರೀತಿ ಮಾಡಿ ಸಿಗ್ತದೆ. ಅಸ್ತ್ವೇವ ಮಿತ್ಯಾಹ ಸುತೈ ಪಂಚಭಿರೇವ ಸ್ವೈ ಸರಸ್ವತ್ಯಾಂ ಚಿಕ್ಷಿಪು ಬಿಸಾಕಿದ್ರು. ಚಿಪ್ಪು ಹಾಕಿದ್ರು, ಬಿಸಾಕಿದ್ರು. ಕೆಲವು ದೇಹ ಏನು ಬೆಳಕಾಗುತ್ತೆ, ಎತ್ತೆತ್ತಿ ಎಸಿತಾ ಇರ್ತಾರೆ ಅಷ್ಟೇ. ಸ್ನೇಹಾನೃಪೋ ಯಮೌಚ ಸ್ವಾನ್ ನ ಆಜೌ ತಸ್ಮಿನ್ನಯೋಜಯನ್ ಶವಾಹ ಪ್ರಾಯಃ ಬಹುತ್ವೇನ ತತ್ರೈವ ಸಮಸ್ಯೆ. ಇದ್ದಲ್ಲೇ ಉಳ್ಕೊಂಡು ಇದ್ದಲ್ಲೇ ಇದ್ದು ಹಾಗೆ ಬರ್ತಾ ಏನಾದ್ರು ಅವೆಲ್ಲ ಡಿಕಂಪೋಸ್ ಆಗಿ ಇದಾಗೋಯ್ತು ಅಷ್ಟೇ. ತಥೋ ದದತ್ಸು ಪಾನೀಯಂ ಗಂಗಾಯಾಂ ಸ್ವಜನಸ್ಯತು. ಮುಂದೆ ಪಾನೀಯ, ಈ ಧರ್ಮೋದಕ ಇತ್ಯಾದಿ ಕೊಡಬೇಕಲ್ಲ.
ಕೊಡೋ ಹೊತ್ತಿನಲ್ಲಿ ಒಂದು ಪ್ರಸಂಗ ನಡೆಯಿತು. ತತಃ ದದತ್ಸು ಪಾನೀಯಂ ಗಂಗಾಯಾಮ್ ಸ್ವಜನಸ್ಯತು. ಸ್ವಜನ ಬಂಧುಗಳಿಗೆ ಎಲ್ಲರೂ ಕೂಡ ಅವರವರು ಕೊಡ್ತಾ ಇದ್ದಾರೆ. ಪೃಥಾಗ ಕುಂತಿದೇವಿ ಬಂದಳು. ಈಗ ಎಂಟ್ರಲ್ಲ. ಈಗ ಹೇಳ್ತಾಳೆ, ಕರ್ಣಾಯ ದತ್ತ, ಕರ್ಣನಿಗೂ ಕೊಡಿ ಅಂತ ಹೇಳಿದ್ರು. ಅವ್ರಿಗೆ ಆಶ್ಚರ್ಯ. ಪರಮ ಧರ್ಮರಾಜರಿದ್ದು ಬೆಂಕಿ ಕರ್ಣನ ಕಂಡ್ರೆ ಅವನು ಕೊಲ್ಲೋವರಿಗೂ ಬಾಯಿ ಬಂದ ಬೈದ್ಬಿಡ್ತಾನೆ. ಅರ್ಜುನ್ ಗೊತ್ತಲ್ಲ. ಕರ್ಣನಿಗೂ ಕೊಡಿ ಅಂತೇಳಿ ಸಾಕಾಯ್ತು. ಕರ್ಣನಿಗೆ ಯಾಕೆ ಕೊಡಬೇಕು ಅಂತ ಕೇಳಿದ್ರೆ ಎಲ್ಲ ಕಥೆ ಹೇಳಿದ್ರು. ಏನಾಗುತ್ತೆ ನೋಡಿ. ದತ್ತ ಇತಿ ಇತಿ ಪಾರ್ಥಾನಾಹ ಅಗ್ರಜಂಚತಂ, ನಿಮ್ಮೆಲ್ಲರ ಅಣ್ಣ ಆತ ಅಂತ ಹೇಳಿದ ತಕ್ಷಣವೇ ತಥೋ ಹಾಹಯೇತಿ ವಿಲಪನ್, ಎಲ್ಲರಿಗೂ ದುಃಖ ಆಯಿತು. ವಿಭೀಷಣ ಬಿಟ್ಟುಬಿಡಿ, ಇವರೆಲ್ಲ ದುಃಖ ಆಯಿತು. ಧರ್ಮರಾಜನಿಗೆ ಭಾರಿ ದುಃಖ ಆಗೋಯ್ತು. ಎಷ್ಟು ಕೋಪ ಎಲ್ಲ ಚೇಂಜ್ ಆಗೋಯ್ತು. ಈಗ ಒಂದು ಕೊಂದುವೆಲ್ಲ ಅಂತೇಳಿ ತಾನು ಹಠ ಹಿಡಿದು ಕೊಲಿಸಿದ್ದು, ಕೊಲ್ಲಬೇಕು. ಆ ಸತ್ತಾಗ ಏನು ಮಾಡಿದ ಧರ್ಮರಾಜ ನೋಡಿದ್ರಲ್ಲ, ಇದರ ಹಿಡ್ಕೊಬಂದು ನೋಡ್ದ, ಕೈಲಾಗಲಿಲ್ಲ, ಬೇಟು ಬಿದ್ದಿದೆ. ಬಾಡಿ ನೋಡಿದ್ರೆ ಏನಾಗುತ್ತಾಗ ಪೂರ್ತಿ ಕನ್ಫರ್ಮ್ ಆದ ಲೆಕ್ಕ. ಗೊತ್ತಾಯ್ತಾ? ಬಂದು ನೋಡಿ ಎಂಜಾಯ್ ಮಾಡ್ತಾನೆ, ಸದ್ಯ ಹೋದ ಇವನು ಅಂತೇಳಿ. ಈಗ ಇಂಥದ್ದು ಕೆಲಸನ ಮಾಡಿಬಿಟ್ನಲ್ಲ ಅಂಥೇಳಿ ದುಃಖ ಪಡ್ತಾನೆ. ಹಾ ರಾಜ ಪರಮ ದುಃಖಿತ. ಇಲ್ಲಿ ಸ್ವಾರಸ್ಯ ಇದೆ. ಆತ ಸೂರ್ಯ, ಈತ ಯಮ, ಸ್ವರೂಪದಲ್ಲಿ ತಂದೆ ಆತ, ಇಲ್ಲಿ ಅಣ್ಣ. ಜ್ಯೇಷ್ಠ ಭ್ರಾತ ಪಿತೃಸಮ, ಅದು ಬೇರೆ. ದೊಡ್ಡಣ್ಣ ತಂದೆ ಇದ್ದ ಹಾಗೆ, ಸ್ವರೂಪದಲ್ಲೂ ತಂದೆ, ಇಲ್ಲಿ ಹೆಸರಿಗೆ ಅಣ್ಣ. ಎಷ್ಟು ದುಃಖ ಆಗಿರ್ಬೇಕು ಧರ್ಮರಾಜನಿಗೆ, ಅಷ್ಟು ದುಃಖ ಪಡ್ತಾನೆ. ಪರಮ ದುಃಖ. ಏನು ಏನಾಯ್ತು? ಹೌದು, ಇನ್ನೂ ಗಟ್ಟಿ ಮಾಡಿಕೊಂಡು ಇದು ಅದು ಬಿಡ್ಲಕ್ಕೆ ಸಾಧ್ಯನೇ ಆಗದಷ್ಟು ಬತ್ತಿ ಬಂದುಬಿಡ್ತು. ತಥೋ ಹಾಹೇತಿ ವಿಲಪನ್, ರಾಜ ಪರಮ ದುಃಖಿತ. ಉಳಿದವರು ಸಾಮಾನ್ಯ ದುಃಖಿತ, ಇದು ಪರಮ ದುಃಖಿತ. ಎಲ್ಲದಕ್ಕೆ ಕಾರಣ ತಾನು ಹಠ ಹಿಡಿದು ಮಾಡಿಸಿದ್ದು ಬೇರೆ, ಅರ್ಜುನ ಅದಕ್ಕಾಗಿ ಬೈದಿದ್ದು ಬೇರೆ, ಬಾಡಿ ನೋಡ್ಲಿಕ್ಕೆ ಹೋಗಿ ಬಂದಿದ್ದು ಬೇರೆ, ಎಲ್ಲ ನೆನೆಸ್ಕೊಂಡು ಎಷ್ಟು ದ್ವೇಷ ಮಾಡಿದ್ವಲ್ಲ ನಾವೀಗ, ಅವನು ನಾವೇ ಕಾರಣವೇ ಆದಲ್ಲ ಅಂತ ಹೇಳಿಬಿಟ್ಟು ಭಾಳ ದುಃಖಪಟ್ಟು ಎಲ್ಲ. ಈಗ ಕುಂತಿಗೆ ಒಂದು ಮಾತಾಡ್ತಾರೆ. ಧರ್ಮರಾಜನು ಕೂಡ ಶಾಪ ಕೊಟ್ಟ ಪ್ರಸಂಗ ಬಂತೀಗ. ಧರ್ಮರಾಜ ಭಾರಿ ಶಾಂತ, ಶಾಪ ಕೊಟ್ಟ. ಭೀಮ ಯಾರಿಗೂ ಶಾಪ ಕೊಟ್ಟಿದ್ದ ನೆನ್ಪಿಟ್ಕೊಳ್ಳಿ. ಇವರೆಲ್ಲ ತಿಳ್ಕೊಂಡಿದ್ದು ಭಾರಿ ಮುಂಗೋಪಿ ಏನೋ ತಿಳ್ಕೊಂಡ್ಬಿಟ್ಟಿದ್ದಾರೆ, ತಪ್ಪದು. ಒಂದು ಸರ್ತಿ ಕೂಡ ಶಾಪ ಕೊಟ್ಟಿಲ್ಲ. ದ್ರೌಪದಿ ಶಾಪ ಕೊಡಲಿಲ್ಲ, ಅವರಿಬ್ಬರೇ ಆ ರೀತಿ ಇದ್ದಿದ್ದು. ಆದ್ದರಿಂದ ಸಮುದ್ರಕ್ಕೆ ಎಷ್ಟು ನೀರು ಹಾಕಿದ್ರು ಹೋಗ್ತಾನೆ ಇರುತ್ತೆ. ಆ ಥರ ಅವ್ರೇನು ಅಧಿಕ ಪುಣ್ಯದ ಪ್ರಶ್ನೆನೇ ಬರೋದಿಲ್ಲ. ಇವ್ರಿಗೆ ಬಂತದ್ದು. ತಥೋ ಹಾಹೇತಿ ವಿಲಪನ್ ಶಶಾಪ ಸರ್ವನಾರೀಣಾಂ ಗುಹ್ಯಂ ಹೃದಯ ನತಿಷ್ಠತು. ಆತೇನು ಶಾಪ ಕೊಡಬೇಕೀಗ? ಕುಂತಿಗಷ್ಟೇ ಶಾಪ ಕೊಡಲಿಲ್ಲ, ಹೆಂಗಸರಿಗೆಲ್ಲ ಶಾಪ ಕೊಟ್ಬಿಟ್ಟ. ಸರ್ವನಾರೀಣಾಂ, ಇನ್ಮೇಲೆ ಹೆಂಗಸರ ಮನಸ್ಸಿನೊಳಗೆ ಗುಟ್ಟು ನಿಲ್ಲದೆ ಹೋಗಲಿ. ಗುಹ್ಯ ಅಂದರೆ ಗುಟ್ಟು ಹಾಗೆ ಬಂದಿದ್ದು. ಅದು ಗುಟ್ಟು ನಿಲ್ಲದೆ ಹೋಗಲಿ. ಅದಕ್ಕೆ ಗುಟ್ಟು ಹೇಳ್ಬೇಕಾದ್ರೆ ಹೇಳ್ಬಿಡಿ, ಎಲ್ಲರಿಗೂ ಬ್ರಾಡ್ಕಾಸ್ಟ್ ಆಗಿಬಿಡುತ್ತೆ ಅದು ಇಮಿಡಿಯೇಟಾಗಿ. ಸರ್ವನಾರೀಣಾಂ ಅಂತ ಹೇಳಿದ್ರಿಂದ ಧರ್ಮರಾಜನ ಶಾಪ ಇನ್ನೂ ನಡೀತಾ ಇದೆ ಎಂಬುದಕ್ಕೆ ಬೇಕಾದ ದೃಷ್ಟಾಂತ ಸಿಗುತ್ತೆ. ರಾಜ ಹೃದಯ ನತಿಷ್ಠತು ಹಾಮಾತಸ್ತವ ಧೃತ್ಯೈವ ವಯಂ ಸರ್ವೇ ಭೃಶಂಹತಾಃ. ಅಮ್ಮ ಎಂಥ ಕೆಲಸ ಮಾಡಿದೆ ನೀನು. ಧೃತ್ಯೈವ ಕುಂತ್ಯಾಹ ಧೃತಿಂಚೈವ, ಭಾಳ ಇಂಪಾರ್ಟೆಂಟ್ ಇದು. ಮಹಾಭಾರತ ಪ್ರಾರಂಭ ಮಾಡಬೇಕಾದ್ರೆ ಏನೇನು ಹೇಳ್ತೀವಿ ಅಂತ ಹೇಳ್ತಾರೆ ವೇದವ್ಯಾಸದೇವರು. ಒಂದೊಂದೇ ಹೇಳ್ತಾ ಕುಂತ್ಯಾಹ ಧೃತಿಂಚೈವ, ಕುಂತಿ ಧೈರ್ಯದ ಬಗ್ಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಅದನ್ನೇ ರೆಫರ್ ಮಾಡ್ತಾನೆ. ಕುಂತಿಯ ಧೃತಿ, ಎಂಥ ಧೃತಿ ಅದು? ತನ್ನ ಸ್ವಂತ ಮಗ ಅಲ್ಲಿ ತಿದ್ದಾನೆ, ಇಬ್ಬರು ಮಕ್ಕಳ ಮಧ್ಯೆ ಗಲಾಟೆ ಆಗ್ತಾ ಇದೆ. ಈಗ ಆಕೆಗೆ ಎರಡು, ಒಂದು ಅಫೆಕ್ಷನ್ ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ಧರ್ಮ ಒಂದು ಕಡೆಗಿದೆ. ಧರ್ಮದ ಪ್ರಕಾರ ಕರ್ಣ ರಾಜ್ಯಕ್ಕೆ ಬರೋದಿಲ್ಲ. ಕರ್ಣ ಅಕಸ್ಮಾತ್ ಗೊತ್ತಾದ್ರೂ ತಿಳ್ಕೊಬೇಡ. ಅವ್ರಿಗೆ ಗೊತ್ತಾದರೂ ಕೂಡ ಆತ ಇದಕ್ಕೆ ಸೇರೋದಿಲ್ಲ. ಯಾಕೆ ಸೇರೋದಿಲ್ಲ? ಪಾಂಡರಾಜರ ಅನುಮತಿಯಿಂದ ಬಂದವನಲ್ಲ, ಕನ್ಯಾವಸ್ಥೆಯಲ್ಲಿದ್ದ ಹುಟ್ಟಿದವನಾದ್ದರಿಂದ ಇದಕ್ಕೆ ಬರೋದಿಲ್ಲ. ಅದು ಹೇಳಿ ಉಪಯೋಗ ಇಲ್ಲ. ಅದರಿಂದ ಅಕಸ್ಮಾತ್ ಹೇಳಿ ಬಂದರೆ ಇನ್ನೊಂದು ಪ್ರಾಬ್ಲಮ್ ಯಾಡಾಗತ್ತೆ ಹೊರತು ಸೊಲ್ಯೂಷನ್ ಸಿಗೋದಿಲ್ಲ. ಒಬ್ಬ ತಾಯಿಯಾದವಳಿಗೆ ಮಗನ ಬಗ್ಗೆ ಆ ರಹಸ್ಯ ಇಟ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ಭಾರಿ ಧೈರ್ಯ ಇಟ್ಕೊಂಡಿದ್ಲು. ಈಗ ಒಂದು ಪ್ರಸಂಗ ಬಂದಾಗ ಹೇಳಿದ್ಲು, ಮೊದಲು ಹೇಳಲಿಲ್ಲ. ಅದಕ್ಕೆ ಅಮ್ಮ ಎಂಥ ಧೈರ್ಯ ನಿಂದು, ನಿನ್ನ ಧೃತಿ ನಮ್ಮನ್ನೆಲ್ಲ ಹಾಳು ಮಾಡಿಬಿಡ್ತು ಅಂತ ಹೇಳ್ತಾರೆ. ನಿನ್ನ ಧೈರ್ಯ ನಮ್ಮನ್ನು ಹಾಳು ಮಾಡಿಬಿಡ್ತು, ಎಂಥ ತಪ್ಪು ಕೆಲಸ ಮಾಡಿದ್ದೇವೆ. ಹೇಳಿಲ್ಲ, ಇಲ್ಲ ಹೇಳೋ ವಿಚಾರ ಬಂದೇ ಇಲ್ಲ ಆಕೆಗೆ. ಇಲ್ಲ, ಹೇಳೋ ವಿಚಾರ ಬರಲಿಲ್ಲ. ಗುರ್ಸಿದ್ಲಷ್ಟೇ, ಗುರ್ಸಿಲ್ಲದೆ ಹೊರತು ಹೇಳೋಕ್ಕೆ ಹೋಗಲಿಲ್ಲ. ಅದೇ ಧೃತಿ. ಇಲ್ಲ ಮಾಡೋದಿಲ್ಲ, ಹೇಳೋಕ್ಕೆ ಹೋಗೋದಿಲ್ಲ. ಹಾಗೆ ಅದೇ ಗೊತ್ತಿತ್ತಾಗಿ ಹೇಳಿ ಉಪಯೋಗ ಇಲ್ಲ ಅಂತ ಗೊತ್ತಿತ್ತು. ಹೇಳೋದ್ರಿಂದ ಅವನಿಗೆ ರಾಜ್ಯ ಸಿಗಬಾರ್ದು, ಬದ್ದೇ ಗಲಾಟೆ, ಇನ್ನೊಂದು ಗಲಾಟೆ ಯಾಡಾಗತ್ತೆ ಹೊರತು ಉಪಯೋಗ ಇಲ್ಲ. ಮತ್ತೆ ಇವರು ದುರ್ಲಾಭ ಪಡಿತಾರೆ ದುರ್ಯೋಧನಾದಿಗಳದನ್ನು. ಅದಕ್ಕೆ ಅವಕಾಶ ಕೊಡಬಾರ್ದು, ತಡ್ಕೊಂಡ್ಲು. ಇದು ಸಾಮಾನ್ಯ ಇದಲ್ಲ, ಅದು ಭಾರಿ ಗಟ್ಟಿ ಧೃತಿ ಅಂದ್ರೇನು? ಗಟ್ಟಿ ಮನಸ್ಸು ಅಂತ ಅರ್ಥ. ಕುಂತಿಯ ಮನಸ್ಸು ಎಷ್ಟು ಗಟ್ಟಿ ಅನ್ನೋದಕ್ಕೆ ಇಂಥ ಹೊತ್ತಲ್ಲಿ ಮನುಷ್ಯ ಒಂದು ಸ್ವಲ್ಪ ಇದಾಗಿಬಿಡ್ತಾರೆ. ಯುದ್ಧ ಬಂದಾಗಲಂತೂ ಇದು ಕರ್ಣನಿಗೆ ಹೇಗೆ ಹೇಳಿಲ್ಲ, ಇವ್ರಿಗೆ ಒಂದು ಮಾತು ಹೇಳ್ಬೋದಾಗಿತ್ತು, ಹೇಳಲಿಲ್ಲ.
ಕಳ್ಳನ ಮಾತ್ರ ಕೊಲ್ಬೇಡ್ರಿ ಅಂತ ಹೇಳ್ಬೋದಾಗಿತ್ತು, ಹೇಳಿಲ್ಲ. ಅದು ಹಿಂಡು ಕೊಡಬೇಕು, ಆದರೂ ಕೊಡಲಿಲ್ಲ. ಅಷ್ಟು ಗಟ್ಟಿ ಮನಸ್ಸು. ಯಾಕೆ ದುರ್ಯೋಧನ ಜೊತೆ ಸೇರಿದ ಮೇಲೆ ಡಿಸ್ಕಾರ್ಡೇ ಮಾಡಬೇಕಾತನ್ನ, ಬೇರೆ ದಾರಿ ಇಲ್ಲ. ಇದು ಗಟ್ಟಿ ಧೈರ್ಯ ಮಾಡಬೇಕು ಈಗೆಲ್ಲ. ಇಲ್ಲ, ಅದು ಅಲ್ಲ ತರ್ಪಣ ಯಾತಕ್ಕೆ ಕೊಡ್ಬೇಕಾದ್ರೆ ತನ್ನ ಜವಾಬ್ದಾರಿ. ಈಗ ತನ್ನ ಜವಾಬ್ದಾರಿ, ತನ್ನ ಮಕ್ಕಳಾದ್ರಿಂದ ಕೊಡ್ಬೋದು. ಯಾರಿಗೆ ಬೇಕಾದ್ರೆ ತರ್ಪಣ ಕೊಡೋದು ದೋಷ ಇಲ್ಲ, ಬಂಧುಗಳೇ ಆಗಬೇಕು ಅಂತೇನಿಲ್ಲ. ಅದಕ್ಕೆ ಎಲ್ಲರೂ ಹೋಗೋದಿಲ್ಲ. ಈಗ ಏನು ತಪ್ಪಲ್ಲ. ಶ್ರಾದ್ದ ಪಕ್ಷಗಳು ಕೂಡ ಯಾರು ಇಲ್ಲ ಹೋದ ಬೇರೆ ಯಾರು ಮಾಡಿದ್ರು ಪುಣ್ಯ ಬರುತ್ತೆ. ಅವನಿಗೆ ಸದ್ಯ ಒಳ್ಳೇದಾಗುತ್ತೆ, ಇವನಿಗೆ ಪುಣ್ಯನೂ ಬರುತ್ತೆ. ಅದು ದೋಷ ಏನಲ್ಲ. ಅದು ಆದರೆ ಸರಿ ಹೋಯ್ತು. ಬಟ್ ಈಗ ಸುಮ್ಮನೆ ಕೊಡಿ ಯಾಕೆ ಅಂತ ಕೇಳ್ತಾರೆ, ಕೊಡಿ ಅಂದರೆ ಹೇಳಲೇಬೇಕಾಯ್ತು, ಹೇಳಿಲ್ಲ ಅಷ್ಟೇ. ಸುಮ್ಮನೆ ಕೊಡ್ರಿ ಅಂತ ಹೇಳಲಿಲ್ಲ, ಕಾರಣ ಹೇಳಿದೆ. ಹಾಗಿದೆಲ್ಲ ಗೊತ್ತಾಯಿತು. ಧೃತ್ಯೈವ ಭಯಂ ಸರ್ವೇ ಭೃಶಂ ಹತಾಹ. ನಮ್ಮನ್ನೆಲ್ಲ ಕೊಂದು ಬಿಟ್ಟಿನಿ ನೀನೀಗ. ಕರ್ಣ ಸತ್ತ ಅಲ್ಲ, ನಾವೆಲ್ಲ ಸತ್ತೀವಿ. ದೊಡ್ಡವ್ರನ್ನ ಕೊಂದ್ರೆ ಪಾಪ ಬಂತಲ್ಲ, ಸತ್ತಾಗ್ತಾನೆ. ಇನ್ನು ಮೇಲೆ ಹೋಗಿರುತ್ತೆ ಬಾಲ್ ಔಟ್ ಅಂದ್ರೆ ಇನ್ನೂ ಕ್ಯಾಚ್ ಹಿಡ್ದಿಲ್ಲ ಅವನು, ಗೊತ್ತಾಯ್ತಾ? ಆಗಲೇ ಔಟ್ ಅಂತ ಹೇಳಿಬಿಡ್ತಾರೆ. ಯಾಕೆ ನೀಟಾಗಿ ಬೀಳುತ್ತೆ ಕೈಯಲ್ಲಿ, ಅಷ್ಟೇ ಮುಗಿತಾರೆ ಫಾರ್ಮೆ. ಔಟ್ ಎಲ್ಲೋ ಇದೆ, ಅದು ಗ್ಯಾರಂಟಿ ಔಟ್ ಆಗ್ತಾರೆ. ಹೀಗಾದಾಗ ಗ್ಯಾರಂಟಿ ಹೇಳೋಕ್ಕೆ ಬರೋಲ್ಲ, ಅಲ್ಲಿಂದ ಬಿದ್ದು ನೀಟಾಗಿ ಬೀಳುತ್ತೆ. ಆ ರೀತಿಯಲ್ಲಿ ಸತ್ವಿ ಅಂತ ಹೇಳಿದ. ಜ್ಯೇಷ್ಠಂ ಪಿತೃಸಮಂ ಹತ್ವಾ, ಅಣ್ಣ ಪಿತೃಸಮ ಪ್ರತಿಪತ್ಸ್ಯಾಮ ಕಾಂಗತಿಂ. ಅಲ್ಲಿ ಇನ್ನೊಂದು ವಿಶೇಷ ನಿಯಮ ಇದೆ. ಹೇಳ್ಬೇಕಾದ್ರೆ 6 ವಿಧ ಮಕ್ಕಳು ಅಂತ ಹೇಳಿ, 6 ವಿಧ ಮಕ್ಕಳು ಅಂತ ಒಂದು ಕಡೆ, 10 ವಿಧ ಮಕ್ಕಳು ಅಂತ ಹೇಳ್ತಾರೆ. ಅದರಲ್ಲಿ ಯಾವುದೇ ಕಾರಣಕ್ಕೆ ಇಂಥ ಪ್ರಸಂಗ ಬಂದಾಗ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ್ರು ಕೂಡ ಮಗ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಬೇಕಾದ್ರೆ ಮಾಡಬೇಕಂತ ವಿಧಿ ಇಲ್ಲ, ಮಾಡಬಹುದು. ಗೊತ್ತಾಯ್ತಾ? ಹೇಗೆ ಕನ್ಯಾದಲ್ಲಿ ಹುಟ್ಟಿದ್ದನ ಆಗಿನ ಒಂದು ದಿವಸ ಸತ್ಯವತಿ ಕಾನೀನ ತಾನೇ ವೇದವ್ಯಾಸದೇವರು ಆ ರೀತಿ ಒಪ್ಪುವುದಾಗಿತ್ತು. ಆದರೆ ಆ ದೃಷ್ಟಿಯಿಂದ ಕೂಡ ಹೇಳ್ತಾಳೆ, ಹೇಳ್ತಾಳೆ ನೋಡಿ. ಪಿತೃಸಮಂ, ನಮ್ಮ ಅಣ್ಣ ಇದ್ದಾಗಲೂ ಹೌದು, ತಂದೆ ಇದ್ದಾಗಲೂ ಸಂಬಂಧ ಅಂತ ಇದ್ದೇ ಇದೆ. ತಾಯಿ ಮಗ ಅಂದಮೇಲೆ ತನ್ನ ತಾಯಿ ಮಗ ಅಂದ ಒಂದು ಸಂಬಂಧ ಇದ್ದೆ. ಅದು ಆ ಸಂಬಂಧ ವಂಶಕ್ಕೆ ಸೇರೋದಿಲ್ಲ, ಆ ವಿಚಾರ ಬೇರೆ. ಅಣ್ಣ ತಮ್ಮ ಸಂಬಂಧ ಬೇರೆ, ವಂಶಕ್ಕೆ ಸೇರೋ ಸಂಬಂಧ ಬೇರೆ. ವಂಶಕ್ಕೆ ಸೇರಿದ ಭಾಗ ಈಗ ಶುರುವಾಗುತ್ತೆ, ಅಲ್ಲಿ ಭಾಗ ಇಲ್ಲ. ಭಾಗ ಇಲ್ಲದ ಬಂಧುತ್ವ ಇರ್ಬೋದು. ದಾಯಾದಿಗಳಾದಾಗ ಭಾಗ ಇರೋ ಬಂಧುಗಳು ಅವರು, ಬರೀ ಬಂಧುಗಳು ಬೇರೆ. ಎಲ್ಲ ಬಂಧುಗಳಿಗೂ ಭಾಗ ಹೋಗೋದಿಲ್ಲ. ಯಾರಿಗೆ ಹೋಗುತ್ತೆ? ದಾಯಾದಿಗಳು ಮಾತ್ರ ಗುಂಪಿಗೆ. ಸೂತಕಾಗಿತ್ತು ಎಲ್ರಿಗೂ ಇರುತ್ತೆ. ಸೂತಕಾಗಿತ್ಕ ಅಪ್ಲಿಕಬಲ್, ವೃದ್ಧಿ ಅಪ್ಲಿಕಬಲ್, ಇದು ಅಪ್ಲಿಕಬಲ್ ಅಲ್ಲ, ಕೆಲವರಿಗೆ ಮಾತ್ರ. ಅದಕ್ಕೆ ದಾಯಾದಿಗಳಿಗೆ ಸಾಮಾನ್ಯವಾಗಿ 10 ದಿವಸದವ್ರದ್ದು ಕರೀತಾರಲ್ಲ, ಹಾಗೆ ಭಾಗ ತೊಗೊಳೋದಕ್ಕೆ ಸೂತಕದ ಭಾಗನೂ ಬರಲೇಬೇಕು ಅವರಿಗೆ. ಆ ಅರ್ಥದಲ್ಲಿ ನಾವು ಮಾಡೋದೇನೀಗ? ಪ್ರತಿಪತ್ಸ್ಯಾಮ ಕಾಂಗತಿ. ಏವಂ ವದಂತಂ ಕೌಂತೇಯಂ ವಾಸುದೇವ ಸ ನಾರದ. ಏವಂ ವದಂತಂ ಕೌಂತೇಯಂ ವಾಸುದೇವ ಸ ನಾರದ. ಅಷ್ಟೆಲ್ಲ ಯಾರಿಗೆ ಅದು ಬರುತ್ತೆ, ನಿಷಿದ್ಧ ಅಲ್ಲ. ಕೆಲವರಿಗೆ ಕೆಲವು ಕಾಲಕ್ಕೆ ನಿಷಿದ್ಧ ಹೊರತು ಎಲ್ಲದ ಕಾಲಕ್ಕೆ ನಿಷಿದ್ಧ ಅಲ್ಲ. ಕೆಲವಕ್ಕೆ ಅವಕಾಶ ಇದೆ ಅವರಿಗೆ. ಜ್ಯೇಷ್ಠಂ ಪಿತೃಸಮಂ ಹತ್ವ. ಕೆಲವನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ಬೋದು, ಕೆಲವೊಂದು ತಾನೂ ಮಾಡಬೇಕು. ಏನೋ ಅದೇ ಹೇಳಿದ್ದು, ಇದೆ. ಸ್ತ್ರೀಯರಿಗೂ ಕೊಡ್ಬೋದು, ಸ್ತ್ರೀಯರೂ ಕೊಡ್ಬೋದು, ಎರಡೆರಡು. ಸ್ತ್ರೀಯರಿಗೂ ಕೊಡೋ ಅಧಿಕಾರ ಕೂಡ ಇದೆ. ಇದಕ್ಕೆ ಹೋದಾಗ ಧರ್ಮೋದಕ್ಕೆ ಎಲ್ಲರೂ ಕೊಡ್ತಾರೆ, ಗೊತ್ತಲ್ಲ, ಆ ಟೈಪ್. ಅಲ್ಲೂ ಕೆಲವು ದೇಶ ಭೇದ ಇದೆ. ಕೆಲವರು ಕೊಡಲ್ಲ, ಕೆಲವು ಕಡೆ ಕೊಡ್ತಾರೆ. ಆತ ಹೆಂಗಸರು ಕೆಲವರು ಕೊಡಲ್ಲ, ಕೆಲವು ಎಲ್ಲರಿಗೂ ಕೊಡ್ತಾರೆ. ವ್ಯತ್ಯಾಸ ಇದೆ. ಬಟ್ ಇಲ್ಲ, ನಿಷಿದ್ಧ ಇಲ್ಲ ಆ ಥರ. ಏವಂ ವದಂತಂ ಕೌಂತೇಯಂ ವಾಸುದೇವ ಸನಾರದ. ಆಗ ಕೃಷ್ಣ ಬಂದು ಸಮಾಧಾನ ಮಾಡಿ, ನಾರದರು ಬರ್ತಾರೆ, ಕೃಷ್ಣನೂ ಬರ್ತಾರೆ, ಸಮಾಧಾನ ಮಾಡ್ತಾರೆ. ಶಮಯಾಮಾಸ ಸದ್ವಾಕ್ಯೈ ಗುಣಾನ್ ಕರ್ಣಸ್ಯ ಚಾಬ್ರವಿ. ಶಮಯಾಮಾಸ ಸದ್ವಾಕ್ಯೈ. ಸದ್ವಾಕ್ಯ ಅಂದ್ರೇನು? ಸುಮ್ಮನೆ ಉಪಚಾರಕ್ಕೆ ಸಮಾಧಾನ ಮಾಡಲಿಲ್ಲ, ಶಾಸ್ತ್ರೋಕ್ತವಾದ ಮಾತುಗಳಿಂದನೇ ಹೇಳಿದ. ಕರ್ಣ ತಪ್ಪು ಮಾಡಿದ್ದಾನೆ, ಅನ್ಯಾಯ ಆಯಿತು, ಅನುಭವಿಸ್ತಾ, ಏನು ಮಾಡೋಕ್ಕಾಗತ್ತೆ? ಹೇಳಲಿಲ್ಲ, ಕೊಂದುಬಿಟ್ಟು ಆಗ ದುಃಖ ಪಡಬಾರದು, ಯುದ್ಧ ಇದು, ಅದರಲ್ಲಿ ಏನು ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರು. ಬಾಯಿ ಉಪಚಾರಕ್ಕೇನು ಹೇಳಿದ್ದಲ್ಲ, ಸದ್ವಾಕ್ಯಗಳನ್ನೇ ಹೇಳಿದರು ಅಂತ ಅರ್ಥ. ಕರ್ಣಾನ್ ಗುಣಾನ್ ಕರ್ಣಸ್ಯ ಚಾಬ್ರವಿ. ಆತ ತಪ್ಪು ಮಾಡಿದ್ದನ್ನು ಹೇಳಿದ, ಗುಣಗಳನ್ನು ಹೇಳಿದ. ಆದ್ದರಿಂದ ಆತ ಅನುಭವಿಸಿದ, ತಪ್ಪು ಮಾಡಿದ, ಸುಮ್ಮನೆ ವಿನಾಕಾರಣ ದ್ವೇಷ ಮಾಡಿದ, ಪ್ರಭಾವ ಹಾಗಾಯಿತು ಅಂತೇಳಿ ಎಲ್ಲ ವಿಷಯ ಹೇಳಿ ಸಮಾಧಾನ ಮಾಡಿದ. ವ್ರತಸ್ಥೆ, ಅದು ದುರ್ಗತಿಗೆ ಹೋಗಿಲ್ಲ, ಯೋಚನೆ ಮಾಡಬೇಡ, ಅವನು ಒಳ್ಳೆಯವನು, ಅದನ್ನು ಹೇಳಿದ. ತತಸ್ಥೆ ಪ್ರೇತ ಕಾರ್ಯಾಣಿ ಚಕ್ರುಹು ಸರ್ವೇಪಿ ಸರ್ವಶಃ. ತತಸ್ಥೆ ಪ್ರೇತ ಕಾರ್ಯಾಣಿ ಚಕ್ರುಹು ಸರ್ವೇಪಿ ಸರ್ವಶಃ. ಎಲ್ಲರೂ ಕೂಡ ಪ್ರೇತ ಕಾರ್ಯ ಏನು ಮಾಡಬೇಕು, ಎಲ್ಲ ಮಾಡಿದರು. ಪ್ರೇತ ಕಾರ್ಯಗಳು ಅಂದ್ರೇನು? ಪ್ರೇತ ಶಬ್ದಕ್ಕೆ 2 ಅರ್ಥ. ಪ್ರೇತ ಯೋನಿ ಬೇರೆ, ಪ್ರೇತ ಬೇರೆ. ಪ್ರೇತ ಯೋನಿಗೆ ಹೋಗೋದು ಬೇರೆ ಇದೆ. ಪ್ರೇತ ಅಂದರೆ 10 ದಿವಸದವರೆಗೂ ಅವನು ಪ್ರೇತನೇ. ವೈಕುಂಠಕ್ಕೆ ಹೋಗೋವರೆಗೆ ಶುದ್ಧ ಸಪಿಂಡೀಕರಣ ಆಗೋವರೆಗೂ ಅವನು ಪ್ರೇತನೇ. ಆಮೇಲೆ ವೈಕುಂಠ ಮೊದಲು ಮಾಡಾಗಿಲ್ಲ.
ಪ್ರೇತ ಶಬ್ದಕ್ಕೆ ಆ ರೀತಿ ಪ್ರೇತ ಅನ್ಬೇಕು ಹೊರತು ಪ್ರೇತ ಯೋನಿ ಬೇರೆ. ಪ್ರೇತದಲ್ಲೇ ಹುಟ್ಟಿ ಬರ್ತಾನಲ್ಲ ಅದು ಪ್ರೇತ ಯೋನಿ. ಇದು ಈ ಪ್ರೇತತ್ವ ಎಲ್ರಿಗೂ ಇದೆ. ಹುಟ್ಟಿವೆ ಎಲ್ಲರೂ ಪ್ರೇತನೇ ಅಲ್ಲಿವರೆಗೂ ಎಂಥವರೇ ಆಗಿದ್ದರೂ ಕೂಡ ಏನಂತ ಕರಿಬೇಕು ಅವ್ರು ನಾವು ಅಲ್ಲಿವರೆಗೂ ಕೂಡ ಪ್ರೇತ ಕೊಡಬೇಕಾದ್ರೂ ಪ್ರೇತ ಅಂತಲೇ ಕೊಡೋದು, ಗೊತ್ತಾಯ್ತು? ಪ್ರೇತ ಅಂತಲೇ ಕರಿಬೇಕು ಅವ್ರನ್ನ. ಟೆಕ್ಟಿಕ್ ಆ ಪ್ರೇತ ಬೇರೆ, ಪ್ರೇತ ಯೋನಿ ಪ್ರೇತ, ಪಿಶಾಚಿ ಯೋನಿ ಪ್ರೇತ ಅವೆಲ್ಲ ಬೇರೆ. ಇಲ್ಲಿ ಹಾಗಲ್ಲ. ಅದಕ್ಕೆ ಎಲ್ಲರೂ ಕೂಡ ಇನ್ನು ಪ್ರೇತ ಕಾರ್ಯಾಣಿ ಅಂತ ಹೇಳಿದ್ರಿಂದ ಇದು ಧರ್ಮೋದಕ ಅಂತಲೇ ಅರ್ಥ. ಯಾಕೆ ಪ್ರೇತ ಕಾರ್ಯ ಆಮೇಲೆ ಪ್ರೇತ ಅಂತ ಕರೆಯೋದಿಲ್ಲ. ಆದಮೇಲೆ ಪ್ರೇತ ಕಾರ್ಯಗಳನ್ನು ಮಾಡಿದರು, ಮುಂದೆ ಅಂತ್ಯ ಕಾರ್ಯಗಳನ್ನು ಆಮೇಲೆ ಮಾಡಿದರು. ಸರ್ವೇ ಆಗ ಆಮೇಲೆ ಇಲ್ಲ, ಪ್ರೇತತ್ವ ಹೋಯ್ತು ಅಲ್ಲಿಗೆ, ಪ್ರೇತ ನಿವಾರಣೆ ಆಗ್ತದೆ. ಹಾಂ, ಅದರಲ್ಲಿ ಬರ್ತಾರೆ. ಅಲ್ಲಿ ಬಂದ ತಕ್ಷಣ ಮುಗಿತಾರೆ ಕತೆ. ಅಲ್ಲಿ ಅಷ್ಟೇ ಇನ್ನೊಂದು ಪಾರ್ಟ್ ಇದೆ, ಅದಕ್ಕೆ ಪ್ರೇತ ಶರೀರ ಬರುತ್ತೆ, ಪ್ರೇತ ಯೋನಿ ಪ್ರೇತ ಶರೀರ ಬರುತ್ತೆ ಅವನಿಗೆ. ಅದಕ್ಕೆ ಒಂದೊಂದು ದಿವಸ ತಾಯಿ ಗರ್ಭದಲ್ಲಿ ಎಷ್ಟು ದಿವಸ ಇರಬೇಕು ಅವನು? 10ನೇ ತಿಂಗಳು. ಅದಕ್ಕೆ 10 ದಿವಸ ಯಾಕೆ ಮಾಡ್ತಾರೆ ಅಂದರೆ ಹೊಸ ದೇಹ ಬರುತ್ತೆ 10 ದಿವಸಕ್ಕೆ. ಗೊತ್ತಾಯ್ತಾ? ಅಲ್ಲಿ ಇಟ್ಟಿರ್ತಾರಲ್ಲ ನೋಡ್ತೀವಿ ಇನ್ನೆಲ್ಲ ಕೂಡ. ಇಟ್ಟಿರ್ತಾರಲ್ಲ, ಮಾಡಿರ್ತಾರೆ. ಆ ದಿವಸಕ್ಕೊಂದು ಹೇಗೆ ಗರ್ಭದಲ್ಲಿ ಏನೇನು ಹುಟ್ಟುತ್ತೋ ಹಾಗಾಗುತ್ತೆ. ಇವು ಅದಕ್ಕೆ 10 ದಿವಸ ಕಾರ್ಯ ಮಾಡೋ ಆ ಉದ್ದೇಶದಿಂದಾನೆ. 15 ದಿವಸ ಕಾರ್ಯ ಇಷ್ಟು, 2ನೇ ದಿವಸ ಕಾರ್ಯ ಇಷ್ಟು ಅಂತ ಹೇಳ್ತಾ ಮಾಡ್ತಾರೆ. ಬೆಳವಣಿಗೆ ಅಲ್ಲಿ 10 ದಿವಸಕ್ಕೆ ಅದು ಲಿಬರೇಟ್ ಆಗಿಬಿಡುತ್ತೆ. ಲಿಬರೇಟ್ ಆಗಲ್ಲ, ಅಲ್ಲಿರ್ತಾನೀಗ. ಇದೆಲ್ಲ ಮಾಡಿದ್ಮೇಲೆ ಲಿಬರೇಟ್ ಆಗಿಬಿಟ್ಟು ಆ ದೇಹದಿಂದ ಮುಂದೆ ಇದಕ್ಕೆ ಹೋಗ್ತಾರೆ. ಅಲ್ಲಿ ಸ್ಟೆರ್ನಿ ಶುರು ಆಗಬೇಕು, ನಡ್ಕೊಂಡು ಹೋಗ್ಬೇಕು. ಅದು ಅಲ್ಲಿ ಹೋಯ್ತು ಪ್ರೇತ, ಅಲ್ಲಿ ಮುಗಿಸಿ ಪ್ರೇತ ಶಿಲೆ ಕೆಲಸ ಮುಗೀತು ಅಲ್ಲಿಗೆ. ಆಮೇಲೆ ಇದು ಬರುತ್ತೆ, ಆ ಪ್ರೇತದ ಇದಕ್ಕೆ ಬಂದು ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಆಮೇಲೆ ಅದು ವೈಕುಂಠ ಗಮನ, ವೈಕುಂಠ ಯಾತ್ರೆ. ಆಗ ವೈಕುಂಠ ಮುಟ್ಟಿದ ಅಂತ ಅರ್ಥ ಅಲ್ಲ, ಆ ಕಡೆಗೆ ಹೋದ, ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ, ಆ ಕಡೆಗೆ ಹೋದ ಅಂತ ಅಷ್ಟೇ ಅರ್ಥ. ಕಳಿಸಿದರೆ ಮುಗೀತು. ತತಸ್ಥೆ ಪ್ರೇತ ಕಾರ್ಯಾಣಿ ಚಕ್ರಸ್ ಏನ ಅದು ಸರಿಯಾದ ಪದ. ಅದು ಹೇಳಿ ಪ್ರೇತತ್ವ ಕಡೆದಿ ಮಹಿಷಿಯ ರಾಯಬಾರ ಅಂತ ಕರೀತಾರಲ್ಲ, ಜನ ಅಪಾರ್ಥ ಮಾಡಿಬಿಟ್ಟು ಹೀಗೆಲ್ಲ ಹುಚ್ಚು ಹೇಳ್ಬಿಡ್ತಾರೆ. ಅವ್ರು ಪ್ರೇತ ಯೋನಿ ಬಂದಿತ್ತು ಕಳೆದ್ಬಿಟ್ರು, ಹಾಗೆಲ್ಲ ಹೇಳಬಾರ್ದು. ಪ್ರೇತ ಯೋನಿ ಬರೋ ಸಾಧ್ಯತೆಯೇ ಇಲ್ಲ. ಪ್ರೇತ ಇದು 10 ದಿವಸ ಆಗಿರಲಿಲ್ಲ ಅಂತ ಅರ್ಥ. ಆಗ ಅವರು ಬಂದರು, ಇವ್ರು ಯಾಕೆ ಅದು ಕಳೆದು ಅಷ್ಟೇ ಹೊರತು ಪ್ರೇತ ಯೋನಿ ಕಳೆದಿದ್ದಲ್ಲ. ಆ ಪ್ರೇತತ್ವ ಏನು ಬಂದಿತ್ತಲ್ಲ ಅದು ನಿವಾರಣೆ ಮಾಡಿದರು, ಅಂದರೆ ಸದ್ಗತಿ ಬರ್ಲಿಕ್ಕೆ ಅನುಕೂಲ ಮಾಡಿದರು ಅಂತ ಅಷ್ಟೇ ಅರ್ಥನೇ ಹೊರತು ಪ್ರೇತ ಯೋನಿಂದ ಉದ್ಧಾರ ಮಾಡಿದರು ಅಂತ ಹೇಳಬಾರ್ದು. ಪ್ರೇತ ಯೋನಿ ಅಂಥ ಭಾರಿ ದೊಡ್ಡವರು ಅವರು, ಅಂಥ ಪ್ರೇತ ಯೋನಿ ಬರೋದಿಲ್ಲ ಅವರಿಗೆಲ್ಲ. ಸರ್ವೇಶ ಅಧಿರಾಜ್ಯ ಇಲ್ಲಿಗೆ ಮುಗಿಸಿಬಿಟ್ಟು ಮುಕ್ತಾಯ ಮಾಡ್ತಾರೆ. ಪ್ರತಿಯೊಂದು ಅದು ಸರ್ಗ ಮುಗಿಸ್ಬೇಕಾದ್ರೂ ಕೂಡ, ಅಧ್ಯಾಯ ಮುಗಿಸ್ಬೇಕಾದ್ರೂ ಕೂಡ ಮಂಗಳ ವಾಕ್ಯ ಇಟ್ಕೊಂಡೇ ಮುಗಿಸೋದು ಆಚಾರ. ಶುರು ಮಾಡೋದು ಹಾಗೆ, ಮುಗಿಸೋದು ಹಾಗೆ. ಸರ್ವೇಷಾಂ ಅದು ಆದಿಮಂಗಲ ಅಂತ್ಯಮಂಗಲ ಇದ್ದಾಗೆ. ಸರ್ವೇಷಾಂ ಅಧಿರಾಜ್ಯೆ ಸ್ಥಿತೋಭೂತ್ ಪಾಂಡವಾಗ್ರಜ. ಪಾಂಡವಾಗ್ರಜ ಧರ್ಮರಾಜ ಸರ್ವೇಷಾಂ ಅಧಿರಾಜ್ಯೆ, ಎಲ್ಲರ ಅಧಿರಾಜ್ಯದೊಳಗೆ ಚಕ್ರವರ್ತಿ ಪದವಿ ಅಂತ ಅರ್ಥ. ರಾಜ್ಯ ಅಧಿರಾಜ್ಯ ಅಂದರೆ ಚಕ್ರವರ್ತಿ ಪದವಿಯಲ್ಲಿ ಸ್ಥಿತ. ಮೊದಲು ಚಕ್ರವರ್ತಿಯೇ ಆಗಿದ್ದವು ರಾಷ್ಟ್ರಯಾಗ ಮಾಡಿದಾಗ, ಅದು ವಾಪಸ್ ಬಂತು ಪೂರ್ತಿ. ಈಗ ಚಕ್ರವರ್ತಿಯಾಗಿ ಧರ್ಮರಾಜ ಸ್ಥಿತ, ಅಲ್ಲಿಗೆ ಸುರಕ್ಷಿತ ಉಳ್ಕೊಂಡ ಅಂತ ಹೇಳ್ತಾರೆ. ಅಲ್ಲಿಗೆ ವಿಷಯ ಮುಗೀತು. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವ ರಾಜ್ಯ ಪ್ರಾಪ್ತಿರ್ನಾಮ 18 ಅಧ್ಯಾಯ. ಯಾರು? ದುರ್ಯೋಧನ ಕರ್ಕೊಂಡಿದ್ದ ಕದ್ದು ಚಕ್ರವರ್ತಿ ಇದ್ದಾಗೆ. ಹೌದೌದು, ಅವನು ಅದು ರಾಜ ಅಂತ ಕರ್ಕೊತಿದ್ದಾನೆ ಅಷ್ಟೇ. ಚಕ್ರವರ್ತಿಯಿಂದ ಪದ ಉಪಯೋಗಿಸಿಲ್ಲ ಅವನಿಗೆ, ರಾಜ ಅಂತ ಕರೆದಿದ್ದಾರೆ. ಗೊತ್ತಾಯ್ತಾ? ಆಮೇಲೆ ಅಶ್ವತ್ಥ ಅವರು ಬೈತಾರೆ ಪ್ರಸಂಗ ಬಂದಾಗ, ಇದರಲ್ಲಿ ಯಾವುದಾಗೆ ಉತ್ತರಗೊಂಡ ಪ್ರಸಂಗ ಬಂದಾಗ ದುರ್ಯೋಧನ ಯಾವ ರಾಜ ಆಗಿದ್ದ ಅಂತ ಕೇಳಿಸೋರು. ಯಾವ ರಾಜ ಆಗಿದ್ದ ಅವನು? ಗೊತ್ತಾಯ್ತಾ? ಇದಂಥ ರಾಜ್ಯನ ತೊಗೊಂಡಿದ್ದವನು, ಎಲ್ಲಿ ಯುದ್ಧ ಮಾಡಿ ಎಲ್ಲ ಬಾಯ್ಬಿಟ್ಟು ಕೇಳಿಬಿಡ್ತಾರೆ. ಆಮೇಲೆ ಅದನ್ನ ಸ್ನೇಹಕ್ಕೋಸ್ಕರ ಮತ್ತೆ ಮಾತಾಡೋಲ್ಲ ಅಷ್ಟೇ ಹೊರತು ಸತ್ಯವನ್ನೇ ಹೇಳ್ತಾರೋ. ಇವು ಗಾಂಧಾರನ ಹಾಗೆ ಯಾವ ರಾಜ್ಯ ಇವನು ಅಂತ ಕೇಳ್ತಾಳೆ. ದುರ್ಯೋಧನ ಯಾವ ರಾಜ್ಯ, ಅವರ ಅಪ್ಪನಿಗೆ ರಾಜ್ಯ, ಇವನೇ ರಾಜ್ಯ ಬರುತ್ತೆ. ಆ ರಾಜ್ಯ ಬರಲಿಕ್ಕೆ ಹಕ್ಕಿಲ್ಲ ಅವನಿಗೆ. ಈ ರಾಜ್ಯ ತೊಗೊಂಡು ಸರಿಯಲ್ಲ, ರಾಜ ಹೇಗಾಗ್ತಾನೆ ಅಂತ ಗಾಂಧಾರಿ ಪ್ರಶ್ನೆ ಮಾಡ್ತಾಳೆ. ಭಾಳ ಆಶ್ಚರ್ಯ ಅದು. ಕೃಷ್ಣ ಇದನ್ನು ರಿಪೋರ್ಟ್ ಮಾಡ್ತಾನೆ ಬಂದು, ಪಾಂಡವರು ಏನೇನಾಯಿತು ಅಂತ ಕೇಳ್ತಾರಲ್ಲ. ಅಲ್ಲಿ ಕೂತು ಗಾಂಧಾರಿ ಬಗ್ಗೆ ಜಾಸ್ತಿ ಹೇಳೋದಿಲ್ಲ. ಇಲ್ಲಿ ಬಂದು ಕೃಷ್ಣ ಎಲ್ಲ ಅನುವಾದ ಮಾಡ್ತಾನೆ ಏನೇನಾಯಿತು ಅಂತೇಳಿ. ಅನುವಾದದಲ್ಲಿ ಇದೆಲ್ಲ ಬರುತ್ತೆ. ಗಾಂಧಾರಿ ಸ್ಪಷ್ಟ ಹೇಳಿದ್ಲು, ನಿಮ್ಮ ಅಪ್ಪನೇ ರಾಜ ಅನ್ನೋದು, ನಮ್ಮ ಅಪ್ಪನ ರಾಜ್ಯ ಅಂತ ಯಾಕೆ ಕರಿತೀನಿ ಅಂತ ಕೇಳ್ತಾನೆ. ಒಳ್ಳೆ ಪ್ರಶ್ನೆ ಹಾಕ್ತಾರೆ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ರಾಜ ಅಂಬದ್ದು ಅಫಿಷಿಯಲಿ ರಾಜನಲ್ಲ ಅವನು. ಅದು ಸ್ಮಗಲ್ ಮಾಡಿದ ಇನ್ಕಮನ್ನು ತೋರ್ಸೋಕ್ಕೆ ಬರುತ್ತಾ? ಬೇರೆ ಸೋರ್ಸ್ದು ಅದು ಇನ್ಕಮ್. ಆ್ಯಕ್ಚುಲಿ ಸ್ಮಗಲ್ಡ್ ಆಗಿದೆ, ಸ್ಮಗಲ್ಡನ್ನು ತೋರಿಸ್ತಾ ಏನು ಮಾಡ್ತಾನೆ ಅವನು, ಬೇರೆ ಮಾಡ್ತಾನೆ. ತೋರಿಸಿದ್ರೆ ಅಪರಾಧ ಅದು. ಇಮಿಡಿಯೇಟಾಗಿ ಏನಾಗುತ್ತದ, ಇನ್ಕಮ್ ಅಂತ ಅನಿಸೋದೇ ಇಲ್ಲ, ಫಸ್ಟ್ ಅರೆಸ್ಟ್ ಆಗ್ತಾನೆ. ಅಲ್ಲಿಗೆ ಆ ವಿಷಯ ಮುಗೀತು. ಮುಂದೆ ಹೌದು, ಅದಕ್ಕೇನೆ ಮಾಡಬೇಕು ಅಂತ ಹೇಳಿದ್ರು. ಅದು ಎರಡಿದೆ, ಯೋಗ್ಯ ಜೀವರಿಗೆ
ಅಪ್ಲೈ ಆಗೋದಿಲ್ಲ, ಇವ್ರು ಮಾಡಲಿ ಬಿಡಲಿ ಬಂದುಬಿಡುತ್ತೆ, ಗೊತ್ತಾಯ್ತಾ. ಆದರೆ ಉಳಿದವರಿಗೆ ಹೆಲ್ಪ್ ಆಗುತ್ತೆ. ಭಾಳ ಅಪರೋಕ್ಷ ಜ್ಞಾನಿಗಳಿಗೆ ಯಾವುದೂ ಬಾರಲ್ಲ. ಯಾರು ಏನು ಮಾಡಲಿ ಬಿಡಲಿ ಅವ್ರಿಗೆ ಸದ್ಗತಿ ಆಗೇ ಆಗುತ್ತೆ. ಮಾಡಿ ಇವರಿಗೆ ಪುಣ್ಯ ಅಷ್ಟೇ ಹೊರತು ಅವ್ರಿಗೇನು ಇದಿಲ್ಲ. ಸ್ವಲ್ಪ ಆಡಬಹುದು, ದೊಡ್ಡದಲ್ಲ. ಆದರೆ ಇವ್ರಿಗೆ ಉಳಿದವ್ರಿಗೆ ಮಾತ್ರ ಮಾಡಲೇಬೇಕಾ, ಇಲ್ಲವರೆ ಅವ್ರು ಎಷ್ಟು ಜನ ಹೇಳ್ತಾರೆ ಸದ್ಗತಿ ಆಗಿಲ್ಲ ಅವರಿಗೆ ಅಂತ ಹೇಳ್ತಾರೆ. ಅತ್ತೆಗೆ ಮಾಡೇ ಇಲ್ಲ, ಅದು ಕಾಡುತ್ತೆ ನಿಮ್ಮನ್ನು ಅಂತ ಹೇಳ್ತಾರಲ್ಲ ಹಾಗೆ. ಯಾರಿಗೆ? ಹೌದು 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 ಹೌದು. ಅಲ್ಲ, ಅವರಿಗೆ ಇವರಿಗೆ ಪ್ರಾಬ್ಲಮ್ ಆಯಿತು, ಅವರಿಗೇನು ಪ್ರಾಬ್ಲಮ್ ಇಲ್ಲ. ಬ್ರಾಹ್ಮಣನಿಗೆ ಯಾತಕ್ಕೆ ಕ್ರಾಸ್ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಅಸ್ಥಿಯಲ್ಲಿ ಬಿದ್ದಿದೆ, ದಾಟ್ಲಿಕ್ಕಾಗ್ತಾ ಇಲ್ಲ. ನೀನೇನು ಮಾಡಬೇಕಾಗಿಲ್ಲ, ವಾಪಸ್ ಹೋಗು, ಇಲ್ಲ ಸಂಸ್ಕಾರ ಮಾಡಿ ಮುಂದೆ ಹೋಗಷ್ಟೇ. ಅಷ್ಟೇ. ಅವ್ರು ಬ್ರಾಹ್ಮಣ ಸದ್ಗತಿ ಆಗೋ ಪ್ರಶ್ನೆ ಇಲ್ಲ. ಅದು ನಾರಾಯಣ ಕವಚ ಬಂದಾಗಲೇ ಸದ್ಗತಿ ಬಂದಾಯ್ತು ಆತನಿಗೆ. ಇವನಿಗೆ ಅಪ್ಲಿಕಬಲ್. ನೀನು ಮುಂದೆ ಹೋಗಬೇಕು ಅಂದರೆ ಬೇರೆ ದಾರಿ ಇಲ್ಲ, ಅದು ಕ್ಲಿಯರ್ ಮಾಡೇ ಹೋಗ್ಬೇಕು ನೀನು. ಎಲ್ಲೋ ಬಿಸಾಕ್ಯಾರ ಮತ್ತೆ ಬಿಸಾಕಿದ ಪಾಪ ಬರುತ್ತೆ ಮತ್ತೆ. ಅದಕ್ಕೇನು ಮಾಡಬೇಕೀಗ? ಇಡುವ ಎಷ್ಟೋ ಸತ್ತೆ ನಮಗೆ ಅನ್ಟ್ರೇಸ್ ಹೇಳುತ್ತೆ ಬರುತ್ತೆ, ಪ್ಲೇನ್ಗಳು ಹೋಗಿಬಿಡುತ್ತೆ, ಇದು ಕಾಣೋದೇ ಇಲ್ಲ. ಇಂಥ ಪ್ರಸಂಗ ನಡೆದಿರುತ್ತೆ. ಯಾರು ಋಷಿಮುನಿಗಳು ಕೂತಿರ್ತಾರೆ, ಅದು ಇದಾಗಿರುತ್ತೆ, ಇವ್ರಿಗೆ ದಾಟ್ಲಿಕ್ಕಾಗದೇ ಇವರು ಇದಾಗೋಗ್ಬಿಡ್ತಾರೆ. ಅದು ಇವ್ರು ಅನ್ನೋನ್ ರೀಸನ್ ಅಂದ್ಬಿಡ್ತಾರೆ ಅಷ್ಟೇ. ಅವರು ಇವರಿಗೆ ಅನ್ನೋನೇ. ಶಾಸ್ತ್ರ ಪ್ರಕಾರ ಇಂಥದ್ದು ಇರುತ್ತಲ್ಲ, ಯಾರೋ ದೊಡ್ಡ ಜ್ಞಾನಿಗಳದ್ದು ಏನೋ ಸಂಬಂಧ ಇರುತ್ತೆ, ಅದು ದಾಟಕ್ಕಾಗಲ್ಲ. ಅಲ್ಲಿಗಿರಲಿ. ಈಗ ಇದು ಶುರು ಮಾಡಬೇಡ. 29 ಈಗ 29, 30, 31, 32 4 ಅಧ್ಯಾಯ ಇದೆ. ಯಥೈವ ಕೃಷ್ಣೌ ಸಕಲಾಧಿರಾಜ್ಯೇ ಯುಧಿಷ್ಠಿರಂ ಯೌವರಾಜ್ಯೇ ಚ ಭೀಮಂ ವಿಪ್ರೈರ್ಯುಕ್ತೌ ಅಭಿಷಿಚ್ಯಾಶಿಷಶ್ಚ ಯುಕ್ತಾ ದತ್ವಾ ಹರ್ಷಯಾಮಾಸತುಸ್ತೌ. ಇಬ್ಬರು ಕೃಷ್ಣರು ಕೂಡ ಧರ್ಮರಾಜನನ್ನು ಚಕ್ರವರ್ತಿ ಬೇರೆ ಕೂಡಿಸಿಬಿಟ್ಟು ಭೀಮರನ್ನು ಯುವರಾಜ್ಯದಲ್ಲಿ ಕೂಡಿಸಿಬಿಟ್ಟು, ಗೊತ್ತಾಯ್ತಾ, ವಿಶೇಷವಾಗಿ ಭಾರಿ ಆನಂದಪಟ್ಟ. ಅವರೇ ಆನಂದ ಪಡೋದು ದೇವರು ಲೋಕಕ್ಕೆ ಸಂತೋಷ ಪಡ್ತಿದ್ರು ಅಂತ ಅರ್ಥ. ಆ ಡೀಟೇಲ್ಸ್ ಎಲ್ಲ ನಾಳೆ.